ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ದಾಳಿಂಬೆ ಬೇಸಾಯ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ಮಂಜುನಾಥ್ ಅಂಗಡಿಯವರೇ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಮಂಜುನಾಥ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ಬಹಳ ಉತ್ಸುಕತೆಯಿಂದ ಬೆಳೆಯಲಾಗ್ತಾ ಇರುವಂತಹ ದಾಳಿಂಬೆ ಬೇಸಾಯಕ್ಕಿರುವಂತಹ ಅವಕಾಶಗಳು ಮತ್ತು ಅದರ ವೈಜ್ಞಾನಿಕ ಕೃಷಿ ಪದ್ಧತಿ ಮತ್ತು ಇಲಾಖೆ ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ತೆಗೆದುಕೊಂಡಿದೆ ಆ ಬಗ್ಗೆ ಮಾತಾಡಬೇಕು. ಮಂಜುನಾಥ್ ಅಂಗಡಿಯವರೇ, ತಾವೇ ಮೊದಲಿಗೆ ವಿಚಾರ ಆರಂಭ ಮಾಡಿಬಿಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಮಂಜುನಾಥ್ ಅಂಗಡಿ ಅಂತ, ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಮೈಸೂರು ಜಿಲ್ಲೆ. ಹಣ್ಣು ಹೊನ್ನು ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಗಳ ಬೆಳಿಲಿಕ್ಕೆ ಅವಕಾಶಗಳು ಏನಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ಆಕಾಶವಾಣಿ ಮೂಲಕ ಕೃಷಿ ರಂಗದಲ್ಲಿ ನಾವು ವಿಷಯಗಳನ್ನು ರೈತ ಬಾಂಧವರಿಗೆ ತಿಳಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ. ರೈತ ಬಾಂಧವರಿಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮೈಸೂರು ಜಿಲ್ಲೆ ಹವಾಮಾನದಲ್ಲಿ ಬಹಳ ಒಂದು ಉತ್ತಮವಾದಂಥ ಹವಾಮಾನ ಬೆಳಿಲಿಕ್ಕೆ, ಎಲ್ಲ ಬೆಳೆಗಳನ್ನು ಬೆಳಿಲಿಕ್ಕೆ ಒಂದು ಉತ್ತಮವಾದಂಥ ಹವಾಮಾನ ಮತ್ತು ಮಳೆ ಎಲ್ಲ ಇರತಕ್ಕಂಥ ಉದ್ದೇಶದಿಂದ ಎಲ್ಲ ಹಣ್ಣಿನ ಬೆಳೆಗಳನ್ನು ಬೆಳಿಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಅದರಲ್ಲಿ ಮುಖ್ಯವಾಗಿ ಈ ಶೀತವಲಯದ ಹಣ್ಣುಗಳನ್ನು ಬಿಟ್ಟು ಉಷ್ಣವಲಯದ ಹಣ್ಣುಗಳು ಮತ್ತು ಸಬ್ಟ್ರಾಪಿಕಲ್ ಅಂತ ಹೇಳ್ತೀವಿ, ಸಬ್ಟ್ರಾಪಿಕಲ್ ಹಣ್ಣುಗಳನ್ನು ಬೆಳಿಲಿಕ್ಕೆ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳಂದರೆ ಬಾಳೆ, ಮಾವು ಮತ್ತು ಪರಂಗಿ, ಇವು ಜಾಸ್ತಿ ಬೆಳೀತಾರೆ. ಇದರ ಜೊತೆಗೇ ಒಂದು ಅವಕಾಶವಾದಿ ಬೆಳೆ ಅಂತ ಹೇಳ್ಬೋದು ನಾವು ದಾಳಿಂಬೆನ. ಇವನು ಕೂಡ ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ. ಹೆಚ್ಚಾಗಿ ತಮಗೆ ಗೊತ್ತಿರುವ ಹಾಗೆ ದಾಳಿಂಬೆ ಬೆಳೆ ನಮ್ಮ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ, ಬಯಲು ಸೀಮೆಯ ಪ್ರದೇಶದಲ್ಲಿ, ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬೆಳೀತಕ್ಕಂಥ ಒಂದು ಹಣ್ಣುಗಳ ಒಂದು ವಿಶಿಷ್ಟತೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೆಚ್ಚು ಉಷ್ಣಾಂಶ ಪ್ರದೇಶದಲ್ಲಿ ಬೆಳೆದಾಗ ಅದರ ರುಚಿ, ಕಲರು, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು 200-250 ಎಕರೆಯಷ್ಟು ಈಗಾಗಲೇ ಸುಮಾರು ರೈತರು ಜಿಲ್ಲೆಯಾದ್ಯಂತ ಬೆಳೆನ ಬೆಳೀಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕೆಲವೊಂದು ರೈತರು ಕೂಡ ಚೆನ್ನಾಗಿ ಇಳುವರಿನೂ ಪಡೆದಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಅವರು ಬಳಸತಕ್ಕಂಥ ತಂತ್ರಜ್ಞಾನ ಇರ್ಬೋದು, ರೋಗ ರುಜಿನಗಳ ನಿರ್ವಹಣೆ ಆಗಿರ್ಬೋದು, ಕೊಯ್ಲು ಆಗಿರ್ಬೋದು, ಜೊತೆಗೆ ಹಣ್ಣುಗಳ ಒಂದು ಕ್ವಾಲಿಟಿ ಅಂತ ಹೇಳ್ತೀವಿ, ಆ ಬೆಳಿಲಿಕ್ಕೆ ಏನೇನು ನಾವು ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಅರಿತುಕೊಂಡು ಬೆಳೆಯುವಂಥ ರೈತರು ಇದ್ದಾರೆ. ಕೆಲವೊಬ್ಬರು ನೋಡೋಣ ಯಾವ ರೀತಿ ಬರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ರೈತರು ಕೂಡ ನಾವು ನೋಡಿದ್ದೀವಿ. ಸೊ ಇದಕ್ಕೆ ವಿಪುಲವಾದಂಥ ಅವಕಾಶಗಳಿದೆ. ನಮ್ಮ ಇಲಾಖೆಯ ಮೂಲಕ ಈ ಒಂದು ಬೆಳೆನ ವಿಸ್ತರಣೆ ಮಾಡಲಿಕ್ಕೆ ನಾವು ಹನಿ ನೀರಾವರಿ ಪದ್ಧತಿ ಮೂಲಕ 90% ಸಹಾಯಧನ ಇದೆ. ಜೊತೆಗೆ ಹಣ್ಣುಗಳು ಬಂದಾಗ ಜಾಸ್ತಿ ಮಳೆ ಮತ್ತು ಆಣೆಕಲ್ಲು ಬೀಳುವಂಥ ಸ್ಥಿತಿ ಉಂಟಾದಾಗ ಕಾಯಿಗಳ ಮೇಲೆ ಬಿದ್ದಾಗ ಕ್ವಾಲಿಟಿ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಹೇಲ್ ನೆಟ್ ಅಂತ ಹೇಳ್ತೀವಿ ನಾವು. ಅಂದರೆ ನೆಟ್ ಬರುತ್ತೆ, ಆ ನೆಟ್ಟಿಗೂ ಕೂಡ ಸಹಾಯಧನ ಸಿಗುತ್ತೆ. ಹಣ್ಣುಗಳ ಕ್ವಾಲಿಟಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಮತ್ತು ಹುಳುಗಳು, ರೋಗಗಳು ಬಾರದೇ ಇರುವಂಗೆ ಫ್ರೂಟ್ ಕವರ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಹಣ್ಣನ್ನು ಒಂದು ಕವರ್ನ ಮೂಲಕ ಪ್ರೊಟೆಕ್ಷನ್ ಮಾಡುವಂಥದ್ದು, ಆ ಫ್ರೂಟ್ ಕವರ್ಗೂ ಕೂಡ ನಮ್ಮ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ. ಇದ್ರ ಜೊತೆಗೆ ಎಲ್ಲ ರೈತರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಹನಿ ನೀರಾವರಿ ಮೂಲಕ, ಡ್ರಿಪ್ ಇರಿಗೇಷನ್ ಮೂಲಕ, ಫರ್ಟಿಗೇಷನ್ ಅಂತ ಹೇಳ್ತೀವಿ ನಾವು, ಅಂದರೆ ರಸಾವರಿ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ. ಅದಕ್ಕೆ ಬೇಕಾದಂಥ ಒಂದು ಕೃಷಿ ಹೊಂಡ ಆಗಿರ್ಬೋದು, ಅದಕ್ಕೂ ಸಹಾಯಧನ ಸಿಗುತ್ತೆ. ಸೆಂಟ್ರಲೈಸ್ಡ್ ಡ್ರಿಪ್ ಮಾಡಿಕೊಂಡಲ್ಲಿ ಅವರು ಬೇಕಾದಂಥ ಟೈಮ್ನಲ್ಲಿ ತುಂಬಿಕೊಂಡು, ಕೃಷಿ ಹೊಂಡ ತುಂಬಿಕೊಂಡು ಬೇಸಾಯ ಮಾಡಿದಲ್ಲಿ ಈ ಬೆಳೆಯನ್ನು ಬೆಳೆದು ಒಳ್ಳೆಯ ಉತ್ತಮವಾದಂಥ ಆದಾಯನ ತೆಗಿಬಹುದು. ಈ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಸುಮಾರು 15-18 ಟನ್ವರೆಗೂ ಕೂಡ ಇಳುವರಿ ತೆಗಿತಿದ್ದಾರೆ. ಉತ್ತಮವಾದಂಥ ಕ್ವಾಲಿಟಿ ಇಳುವರಿ ಅಂದರೆ 1 ಹೆಕ್ಟೇರ್ ಪ್ರದೇಶಕ್ಕೆ.
ಸೊ ಇಲ್ಲಿ ಕೂಡ ತೆಗಿಬೋದು ಈ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ಅನುಸರಿಸಿದರೆ. ಇದಕ್ಕೆ ಮುಖ್ಯವಾದಂಥ ಎಲ್ಲ ಅವಕಾಶಗಳು ನಮ್ಮ ಭಾಗದಲ್ಲಿ ಇದೆ. ಸರ್ ನಮಸ್ಕಾರ, ನಾನು ಮಂಜುನಾಥ್ ಜಿ, ತೋಟಗಾರಿಕಾ ಕಾಲೇಜು ಮೈಸೂರು. ಇವತ್ತಿನ ವಿಷಯ ಮೈಸೂರಿನಲ್ಲಿ ದಾಳಿಂಬೆ ಬೆಳಿಬೋದಾ ಅಂತ. ಮಂಜುನಾಥ್ ಅಂಗಡಿ ಸರ್ ಹೇಳ್ದಂಗೆ ನಮಗೆ ಗೊತ್ತಿದ್ದಂಗೆ 250 ಎಕರೆಗೂ ಜಾಸ್ತಿ ದಾಳಿಂಬೆ ಪ್ರದೇಶ ಮೈಸೂರಿನಲ್ಲಿದೆ. ಮೊದಲು ಇದು ಉತ್ತರ ಕರ್ನಾಟಕದ ಬೆಳೆ ಅಥವಾ ಎಲ್ಲಿ ಜಾಸ್ತಿ ಬಿಸಿಲಿತ್ತು ಅಲ್ಲಿ ಬೆಳೆ ಬೆಳಿಬೋದು ಅನ್ನೋ ಒಂದು ಅಭಿಪ್ರಾಯ ರೈತರಿಗಿತ್ತು. ಆದರೆ ದಾಳಿಂಬೆಲಿ ಬರ್ತಾ ಇರೋ ಆದಾಯ ನೋಡಿದ್ರೆ ಎಲ್ಲರಿಗೂ ದಾಳಿಂಬೆ ಬೆಳಿಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಅದು ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಮೈಸೂರಿನ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ದಾಳಿಂಬೆನ ಬೆಳಿಬೋದು. ಇಲ್ಲ, ಮೈಸೂರು ಒಂದೇ ಅಲ್ಲ, ಮಂಡ್ಯ, ಚಾಮರಾಜನಗರ, ಹಾಸನ. ಹೌದು, ಖಂಡಿತವಾಗಿ ಬೆಳಿಬೋದು. ಚಾಮರಾಜನಗರದಲ್ಲಿ ಎಸ್ಪೆಷಲಿ ನಂಜನಗೂಡು ಆಚೆ ಏನು ಗುಂಡ್ಲುಪೇಟೆ ಏನು ಜಾಗ ಇದೆ ಸರ್, ಅಲ್ಲಿ ತುಂಬಾ ಉಷ್ಣ, ಅಂದರೆ ಜಾಸ್ತಿ ಮಳೆ ಕಡಿಮೆ ಬಿದ್ದು ಜಾಸ್ತಿ ಬಿಸಿಲಿರೋ ಅಂಥ ಒಂದು ಪ್ರದೇಶ. ಗುಂಡ್ಲುಪೇಟೆ ತುಂಬ ಸೂಕ್ತವಾದ ಜಾಗ ಅಂತ ನಮಗೆ ಅನಿಸ್ತಾ ಇದೆ. ಮತ್ತು ನಮಗೆ ಗೊತ್ತಿರೋ ಒಂದು 40-50 ಎಕರೆ ದಾಳಿಂಬೆನಲ್ಲಿ ಬೆಳೀತಾ ಇದ್ದಾರೆ. ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ, ಅದನ್ನು ರಫ್ತು ಮಾಡೋ ಮಟ್ಟಕ್ಕೆ ಅವರು ಗುಣಮಟ್ಟವನ್ನು ಅವರು ಮಾಡಿ ಇವತ್ತು ದಾಳಿಂಬೆ ಬೆಳೀತಾ ಇದ್ದಾರೆ. ಹಾಗಾಗಿ ಮೈಸೂರಿನ ಭಾಗವೂ ಕೂಡ ದಾಳಿಂಬೆ ಬೆಳೀಲಿಕ್ಕೆ ಸೂಕ್ತ ಅನ್ನುವ ಅಭಿಪ್ರಾಯ ನಮ್ಮದು. ಇದು ವೈಜ್ಞಾನಿಕವಾಗಿಯೂ ಕೂಡ ಅದಕ್ಕೆ ಹಲವು ಕಾರಣಗಳಿದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ದಾಳಿಂಬೆಗೆ ಬರೋ ರೋಗಗಳು ಒಂದರಾದರೆ, ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಒಂದಷ್ಟು ರೋಗಗಳು ಬರ್ತವೆ. ಹಾಗಾಗಿ ರೋಗಗಳ ನಿರ್ವಹಣೆನ ಬೇರೆ ರೀತಿ ಮಾಡ್ಬೋದು ಹೊರತು ಅಲ್ಲಿ ರೋಗ ಜಾಸ್ತಿ ಇಲ್ಲಿ ರೋಗ ಕಡಿಮೆ ಅನ್ನೋ, ಅಥವಾ ಇಲ್ಲಿ ರೋಗ ಜಾಸ್ತಿ ಅಲ್ಲಿ ರೋಗ ಕಡಿಮೆ ಅನ್ನೋ ಅಭಿಪ್ರಾಯ ರೈತರಿಗೆ ಇರಬಾರ್ದು. ಆದರೆ ಆ ರೋಗಗಳ ನಿರ್ವಹಣೆ ಮಾಡ್ತಾ ದಾಳಿಂಬೆನ, ಒಳ್ಳೆಯ ಕ್ವಾಲಿಟಿ ದಾಳಿಂಬೆನ ನಮ್ಮ ದಕ್ಷಿಣದ ಭಾಗದಲ್ಲಿಯೂ ಕೂಡ ಮೈಸೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ದಾಳಿಂಬೆ ಬೆಳಿಬೋದು, ಖಂಡಿತವಾಗಿ ಬೆಳಿಬೋದು. ಯಾಕೆ ದಾಳಿಂಬೆ ಬೆಳೆಯೋಕ್ಕೆ ರೈತರಿಗೆ ಅಷ್ಟು ಆಸಕ್ತರಾಗಿದ್ದಾರೆ ಅಂತ ಹೇಳಿದ್ರೆ, ಸಂರಕ್ಷಿತ ಕೃಷಿಗಳಲ್ಲಿ ಮಾತ್ರ ಇವತ್ತು 1 ಎಕರೆಯಲ್ಲಿ 4-5 ಲಕ್ಷನ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ವೈಜ್ಞಾನಿಕವಾದ ಮಾಹಿತಿ, ಮತ್ತು ಅದು ಸಾಧ್ಯನೂ ಕೂಡ ಹೌದು. ಆ ಸಂರಕ್ಷಿತವಲ್ಲದ ಪ್ರದೇಶಗಳಲ್ಲಿ, ಬಯಲಲ್ಲಿ, ಫೀಲ್ಡಲ್ಲಿ 1 ಎಕರೆಯಲ್ಲಿ 1-2 ಎಕರೆಯಲ್ಲಿ ಒಬ್ಬ ರೈತ 10-15 ಲಕ್ಷ ಸಂಪಾದನೆ ಮಾಡಬಹುದಾದ ಕೃಷಿ ಅಂದರೆ ದಾಳಿಂಬೆ ಕೃಷಿ. ಹಾಗಾಗಿ ದಾಳಿಂಬೆನ ಮೈಸೂರು ಭಾಗದಲ್ಲಿ ಬೆಳಿಬೋದು ಸರ್. ಹೇಳಿ ಸರ್, ಯಾವ ತಳಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಏನು ತಾಂತ್ರಿಕತೆಗಳು? ಸರ್, ದಾಳಿಂಬೆಲಿ ಮೊದಲು ಒಂದೇ ತಳಿ ಇತ್ತು, ಭಗವಾ ಅಂತ ಒಂದು ತಳಿ ಇತ್ತು ಮೊದಲು. ಅದಕ್ಕಿಂತ ಮುಂಚೆ ಗಣೇಶ ಅಂತ ಇತ್ತು. ಗಣೇಶ ತಳಿ ಅಷ್ಟು ಕಮರ್ಷಿಯಲಿ ಒಳ್ಳೆಯದಲ್ಲ ಅಂಥೇಳಿ, ಅಂದರೆ ಮಾರುಕಟ್ಟೆಗೆ ಒಳ್ಳೆಯದಲ್ಲ ಅಂಥೇಳಿ, ಮತ್ತು ಆರೋಗ್ಯಯುತವಾದ ಹಣ್ಣಲ್ಲ ಅಂಥೇಳಿ, ಮತ್ತು ಅದು ಬೇರೆ ಬೇರೆ ಕೀಟಗಳಿಗೆ ತುತ್ತಾಗ್ತಾ ಇದ್ದರಿಂದ ಗಣೇಶ ಯಾರೂ ಬೆಳೀತಾ ಇಲ್ಲ. ಅಲ್ಲಲ್ಲಿ ಬೆಳೀತಾ ಇದ್ದಾರೆ, ಅಂದರೆ ಅವರ ಮನೆ ಹಿಂಭಾಗದಲ್ಲಿ ಬೆಳೀತಾ ಇದ್ದಾರೆ. ಭಗವಾ ಅನ್ನೋ ಒಂದು ತಳಿ ಇಡೀ ಭಾರತ ದೇಶದಲ್ಲಿ ವ್ಯಾಪಕವಾಗಿ ಬೆಳೀತಾ ಇರೋಂಥ ಒಂದು ತಳಿ. ಇತ್ತೀಚೆಗೆ ಭಗವಾದ ಜೊತೆಗೆ ಸೂಪರ್ ಭಗವಾ ಕೂಡ ಅನ್ನೋ ಒಂದು ತಳಿ ಬಂದಿದೆ. ಎರಡೂ ಕೂಡ ಒಂದೇ, ಜೆನೆಟಿಕಲಿ ಒಂದು, ಬಟ್ ಬೇರೆ ಬೇರೆ ಹೆಸರಲ್ಲಿ ಕರೀತಾ ಇದ್ದಾರೆ, ಭಗವಾ ಅಥವಾ ಸೂಪರ್ ಭಗವಾ. ಭಾರತ ದೇಶದಲ್ಲಿ 3,20,000 ಪ್ಲಸ್ ಇವತ್ತು ದಾಳಿಂಬೆ ಇದೆ. ಆ 3,20,000ದಲ್ಲಿ 2,50,000 ಎಕರೆಯಲ್ಲಿ ದಾಳಿಂಬೆ ಭಗವಾ ವೆರೈಟಿ ಇವತ್ತಿದೆ. ಅದಲ್ಲದೆ ಇದ್ದರೆ ಇನ್ನೂ 2 ತಳಿಗಳು ಕೂಡ ಇವತ್ತು ಪ್ರಸ್ತುತ ಪ್ರಚಾರದಲ್ಲಿದೆ. ನಮಗೆ ಗೊತ್ತಿದ್ದಂಗೆ ಇವತ್ತು ಗುಂಡ್ಲುಪೇಟೆಯಲ್ಲಿ ನನಗೆ ಗೊತ್ತಿರೋ ರೈತರುಗಳು 15 ಎಕರೆ ಶರತ್ ಕಿಂಗ್ ಅನ್ನೋ ಒಂದು ತಳಿನ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಸೋಲಾಪುರ್ ಲಾಲ್ ಎನ್ನೋ ಮತ್ತೊಂದು ಕೂಡ ತಳಿ ಕೂಡ ಬೆಳೀತಾ ಇದ್ದಾರೆ. ಅಂದರೆ ಈ 3 ತಳಿಗಳು ಕಮರ್ಷಿಯಲ್ ಆಗಿದ್ದಾರೆ, ಮಾರುಕಟ್ಟೆಗೆ ತುಂಬ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಗಾಗಿ ಈ 3 ತಳಿಗಳನ್ನು ಬೆಳೀತಾ ಇದ್ದಾರೆ. ಆ 3 ತಳಿಗಳ ಮಧ್ಯೆ ಏನು ಅಂತ ಡಿಫ್ರೆನ್ಸ್ಗಳು ಏನು ಅಂತ ಹೇಳಿದರೆ, ಭಗವಾಗೆ ಸಾಮಾನ್ಯವಾಗಿ ಒಂದು ಹಣ್ಣು 250-400 ಗ್ರಾಮ್ ಬರುತ್ತೆ. ತುಂಬ ಚೆನ್ನಾಗಿ ಬೆಳೆದ್ರೆ 400 ಗ್ರಾಮ್ ಬರುತ್ತೆ, ಚೆನ್ನಾಗಿ ಬೆಳಿಲ್ಲ ಅಂದರೆ 200-250 ಗ್ರಾಮ್ ಬರುತ್ತೆ. ನಮಗೆಲ್ಲ ಗೊತ್ತು ದಾಳಿಂಬೆಲಿ ಗಾತ್ರ ತುಂಬ ಇಂಪಾರ್ಟೆಂಟ್. ಅಂದರೆ ಯಾವುದು ಚೆನ್ನಾಗಿ ಗಾತ್ರ ಇರುತ್ತೆ, ಚೆನ್ನಾಗಿ ಬಣ್ಣ ಇರುತ್ತೆ, ಅದಕ್ಕೆ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ. ಅದನ್ನು ಕಿಂಗ್ ಫ್ರೂಟ್ ಅಂದರೆ ಅದನ್ನು ನಾವು ಕಿಂಗ್ ಸೈಜ್ ಅಂತೀವಿ, ಅಥವಾ ಅದರ ಫಸ್ಟ್ ಗ್ರೇಡ್ ಅಂತ ಕರಿತೀವಿ. ಅದಕ್ಕೆ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮಲ್ಲೂ ಕೂಡ ಅದಕ್ಕೆ ಬೇಡಿಕೆ ಇದೆ. ಶರತ್ ಕಿಂಗ್ ಅನ್ನೋ ಒಂದು ತಳಿಗೆ ಅದರ ಗಾತ್ರನೇ 350-400 ಗ್ರಾಮ್ ಇರುತ್ತೆ, ಮತ್ತು ತುಂಬ ಒಳ್ಳೆ ಕಲರ್ ಇರುತ್ತೆ, ಅದಕ್ಕೆ ಅದು ಬಣ್ಣ ಚೆನ್ನಾಗಿರುತ್ತೆ. ಹಾಗಾಗಿ ಶರತ್ ಕಿಂಗ್ ತುಂಬ ಪಾಪ್ಯುಲರ್ ಆಗ್ತಾಯಿದೆ, ಇವತ್ತು ಪ್ರಸಿದ್ಧಿ ಆಗ್ತಾಯಿದೆ. ಅದು ನಮ್ಮ ಮೈಸೂರಿನ ಭಾಗದಲ್ಲೂ ಕೂಡ ಬೆಳಿಬೋದು. ಮತ್ತು ಅದಲ್ಲದೆ ಸೋಲಾಪುರ್ ಲಾಲ್ ಎನ್ನುವ ಮತ್ತೊಂದು ತಳಿ ಇದೆ. ನಾವು ಅದನ್ನು ಐರನ್ 45 ವೆರೈಟಿ ಅಂತ ಕರಿತೀವಿ. ಅದರಲ್ಲಿ ಐರನ್ ತುಂಬ ರಿಚ್ ಇರೋ ಅಂಥ ಒಂದು ವೆರೈಟಿ. ಅದರ ಕಾಳುಗಳು ತುಂಬ ಕೆಂಪಾಗಿರ್ತವೆ, ರಕ್ತದಂಥ ಕಾಳುಗಳು ಅದರಲ್ಲಿರ್ತದೆ. ಹಾಗಾಗಿ ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ. ಆದರೆ ನಾವು ಮಾರುಕಟ್ಟೆಯ ಅಗತ್ಯಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಭಗವಾ, ಸೂಪರ್ ಭಗವಾ, ಸೋಲಾಪುರ್ ಲಾಲ್ಗಳನ್ನು ಬೆಳಿಬೋದು, ಖಂಡಿತವಾಗಿ ಬೆಳಿಬೋದು. ಡಾಕ್ಟ್ರೇ, ನಿಮ್ಮ ತೋಟಗಾರಿಕಾ ನರ್ಸರಿನಲ್ಲಿ ಈ ಸಸಿಗಳನ್ನೇನಾದರೂ ಅಭಿವೃದ್ಧಿಪಡಿಸೋ ಯೋಜನೆ ಇದೆಯಾ? ಈಗ ಸಸಿಗಳು ಬಂದಾಗ ನಾವು ಹೇಳೋದು ಉತ್ತಮವಾದಂಥ ಕ್ವಾಲಿಟಿ ಸಸಿಗಳು ರೈತರಿಗೆ ದೊರಿಬೇಕು. ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ನಾವು ಗ್ರಾಫ್ಟೆಡ್ ಸಸಿಗಳನ್ನು ಮಾಡ್ತಕ್ಕಂಥ ವಿಧಾನವನ್ನು ಅನುಸರಿಸ್ತಾ ಇದ್ದೇವೆ, ಮತ್ತು ಕಟ್ಟಿಂಗ್ಸ್ ಮೂಲಕ ಈ ಸಸಿಗಳನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ. ಅವನ್ನ ನಮ್ಮ ಇಲಾಖೆ ಮೂಲಕನೂ ತಗೋಬೋದು. ಬಟ್ ಇತ್ತೀಚೆಗೆ ಏನಾಗಿದೆ, ರೈತರಲ್ಲಿ ಒಂದು ಏನು ಅನಿಸಿಕೆ ಇದೆ, ನಮಗೆ ಟಿಶ್ಯೂ ಕಲ್ಚರ್ ತಳಿ ಆದರೆ
ಈ ಬೆಳೆಗಳ ಒಂದು ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ಆದರೆ ಸಸಿಗಳಾದರೆ ರೋಗ ರುಜಿನಗಳಾಗಲಿ ಅಥವಾ ಒಂದೇ ಸೈಜಿನ ಹಣ್ಣುಗಳನ್ನು ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ನ ಹೆಚ್ಚಿನ ಬೇಡಿಕೆ ನಮ್ಮ ರೈತ ಬಾಂಧವರಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಟಿಶ್ಯೂ ಕಲ್ಚರ್ಗೆ ಹೋದಾಗ ಈಗ ಸದ್ಯಕ್ಕೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅನ್ನೋವಂಥದ್ದು ಅದನ್ನು ಡೆವಲಪ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಈಗಾಗಲೇ ಜೈನ್ ಟಿಶ್ಯೂ ಕಲ್ಚರ್ ಅನ್ನೋರು ಕೂಡ ಈಗಾಗಲೇ ಈ ಟಿಶ್ಯೂ ಕಲ್ಚರ್ ತಂತ್ರಜ್ಞಾನದ ಮೂಲಕ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ, ಅಲ್ಲೂ ಸಿಗುತ್ತೆ. ಜೊತೆಗೆ ಥಾಮಸ್ ಬಯೋಟೆಕ್ ಅಂತ ಬೆಂಗಳೂರಲ್ಲಿ ಇದು ಕೂಡ ಇದೆ, ಅವರು ಕೂಡ ಟಿಶ್ಯೂ ಕಲ್ಚರ್ ಮೂಲಕ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಒಳ್ಳೆಯ ಉತ್ತಮವಾದಂಥ ಟಿಶ್ಯೂ ಕಲ್ಚರ್ ಸಸಿಗಳನ್ನು ಬಳಸಿದಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದಾಗಿದೆ. ಸರ್, ಮಂಜುನಾಥ್ ಅಂಗಡಿ ಸರ್ ಹೇಳ್ದಂಗೆ ಇವತ್ತು ಬೇರೆ ಬೇರೆ ಮೊದಲು ಒಂದು 10 ವರ್ಷಗಳ ಹಿಂದೆ ಏನು ಕಟಿಂಗ್ಗಳನ್ನ ಬಳಸಿ ದಾಳಿಂಬೆ ಅಭಿವೃದ್ಧಿ ಮಾಡ್ತಿದ್ರು, ಗಿಡಗಳನ್ನ ಅಭಿವೃದ್ಧಿ ಮಾಡ್ತಾಯಿದ್ರು. ಇತ್ತೀಚಿನ ವರ್ಷಗಳಲ್ಲಿ ದಾಳಿಂಬೆಗೆ ಹಲವು ರೋಗಗಳಿದೆ. ಆ ರೋಗಗ್ರಸ್ತ ಗಿಡಗಳಿಂದ ಕಟಿಂಗ್ಗಳನ್ನು ಮಾಡೋದು ಸೂಕ್ತ ಅಲ್ಲ. ಯಾಕೆಂದರೆ ಒಂದು ಸಲ ಮಾಡಿದ್ರೆ ಪಕ್ಕಕ್ಕೆ ಅದು ರೋಗ ಪ್ರಸರಣ ಆಗ್ತಾ ಇರೋದ್ರಿಂದ ಅವರೇ ಹೇಳ್ದಂಗೆ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗೆ ತುಂಬ ಬೇಡಿಕೆ ಇದೆ. ರೋಗರಹಿತವಾದ ರೋಗ ಮುಕ್ತವಾದ ಗಿಡಗಳನ್ನು ನಾಟಿ ಮಾಡಬೇಕಾಗಿರೋದು ಮೊದಲ ಆದ್ಯತೆ ರೈತರದು. ಹಾಗಾಗಿ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಒಂದು 5 ರಿಂದ 6 ಕಂಪ್ನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ದಾಳಿಂಬೆ ಗಿಡಗಳನ್ನ ಮಾರ್ತಾ ಇದೆ. ಒಂದು ವರ್ಷಕ್ಕೆ 90 ಲಕ್ಷ 1 ಕೋಟಿ ಸಸಿಗಳು ನಮ್ಮ ಕರ್ನಾಟಕ ದೇಶ ಮತ್ತು ಮಹಾರಾಷ್ಟ್ರ ದೇಶಕ್ಕೆ ಅದು ಪೂರೈಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಥಾಮಸ್ ಬಯೋಟೆಕ್ ಹೇಳಿದ್ರು, ಇನ್ನು ಗೂಗ್ಲೆ ಬಯೋಟೆಕ್ ಅನ್ನೋ ಒಂದು ಕಂಪನಿ ನಮಗೆ ಗೊತ್ತಿದ್ದಂಗೆ ಕಳೆದ ವರ್ಷದಲ್ಲಿ 25 ಲಕ್ಷ ಗಿಡಗಳನ್ನು ಅವರು ಮಾರಾಟ ಮಾಡಿದ್ದಾರೆ. ಅದಲ್ಲದೆ ಜೈನ್ ಇರಿಗೇಷನ್ ಅವರು ಕೂಡ ತುಂಬ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ. ABC ಕಂಪನಿ ಅನ್ನೋ ಒಂದು ಗುಜರಾತ್ ಬೇಸ್ಡ್ ಕಂಪನಿ ಕೂಡ ಮಾಡ್ತಾ ಇದೆ. ಟಿಶ್ಯೂ ಕಲ್ಚರ್ ಯಶಸ್ವಿ ಆಗಿದೆಯಾ ದಾಳಿಂಬೆನಲ್ಲಿ? ಖಂಡಿತವಾಗಿಯೂ ಯಶಸ್ವಿಯಾಗಿದೆ ಸರ್, ಖಂಡಿತವಾಗಿಯೂ ಇದೆ. ನಮ್ಮ ತೋಟಗಾರಿಕಾ ಇಲಾಖೆನೂ ಕೂಡ ನಮ್ಮಲ್ಲಿ ಬಿಜಾಪುರದ ಒಂದು ರಿಸರ್ಚ್ ಸ್ಟೇಷನ್ಗಳಲ್ಲಿ ನಮ್ಮಲ್ಲೂ ಕೂಡ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪೂರೈಕೆ ತುಂಬ ಕಡಿಮೆ ಇದೆ. ಇವತ್ತು ನಾನು ಹೇಳಿದೆ 25 ಲಕ್ಷ ಗಿಡಗಳನ್ನು ಕೊಡಬೇಕಾದ್ರೆ ನಾವು 5 ರಿಂದ 6 ಸಾವಿರ ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅಂದರೆ ಒಂದು ಪಬ್ಲಿಕ್ ಪ್ರೈವೇಟ್ ಏನು ಅದರ ಪಾತ್ರ ಇದೆ ಅಂದರೆ ಪ್ರೈವೇಟ್ನವರೇ ಕೂಡ ಅದನ್ನು ಮಾಡೋಕ್ಕಾಗ್ತಾ ಇರೋದು. ಅವ್ರಿಗೂ ಕೂಡ ಅದು ಚೆನ್ನಾಗಿ ಮಾರುಕಟ್ಟೆಯಲ್ಲಿರೋದ್ರಿಂದ ಪ್ರೈವೇಟ್ ಕಂಪ್ನಿಗಳು, ಖಾಸಗಿ ಕಂಪ್ನಿಗಳು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಮಾಡ್ತಾ ಇದ್ದಾರೆ. ಅಂದಾಜು ದರ ಏನಿದೆ ಒಂದು ಸಸಿಗೆ? 30 ರಿಂದ 40 ರೂಪಾಯಿ ಸರ್. ನೀವು ಹೇಳಿದ 3 ತಳಿಗಳು ಸಿಗ್ತವ? 3 ತಳಿಗಳು ಪ್ರೈವೇಟಲ್ಲಿ ಸಿಗ್ತಾ ಇರೋದು ಭಗವಾ ಸಿಗ್ತಾ ಇದೆ. ಅಂದರೆ ಕಳೆದ ವರ್ಷದಿಂದ ಶರತ್ ಕಿಂಗ್ ಸಿಗ್ತಾ ಇದೆ. ಸೋಲಾಪುರ್ ಲಾಲ್ ಅನ್ನೋದು, ಸೋಲಾಪುರ್ ಲಾಲ್ ಒಂದು ತಳಿಯನ್ನು NRCP ಸೋಲಾಪುರ್ ಅಂದರೆ ದಾಳಿಂಬೆ ಸಂಶೋಧನಾ ಕೇಂದ್ರದವರು 2 ನರ್ಸರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಒಂದು ABC ನರ್ಸರಿ ಮತ್ತು ಮಹಾರಾಷ್ಟ್ರದ ಒಂದು ನರ್ಸರಿ ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ಸಿಗ್ತಾ ಇದೆ. ಹಾಗಾಗಿ ವ್ಯಾಪಕವಾಗಿ ಸಿಗ್ತಾ ಇಲ್ಲ. ಆದರೆ ರೈತರು ಬೇಡಿಕೆಯನ್ನು ಇಟ್ಟರೆ ಅವ್ರಿಗೆ ಕೊಡಿಸೋ ಕೆಲಸವನ್ನು ನಮ್ಮ ವಿಶ್ವವಿದ್ಯಾಲಯ ಮತ್ತು NRCP ಮಾಡುತ್ತೆ. ಓಕೆ, ಈಗ ನಾಟಿ ಮಾಡೋದಕ್ಕೆ ಸೂಕ್ತವಾದ ಹಂಗಾಮು? ದಾಳಿಂಬೆ ಎಂಥ ಬೆಳೆ ಅಂದರೆ ಸರ್, ಎಲ್ಲ ಕಾಲದಲ್ಲಿ ಅದು ಈಗ ಸ್ಪೇನಲ್ಲಿ ಅತ್ಯಂತ ಚಳಿಗಾಲದಲ್ಲಿ ಬೆಳೀತಾರೆ, ಇರಾನಲ್ಲಿ ಚಳಿಗಾಲದಿಂದ ಶುರುವಾಗಿ ಬೇಸಿಗೆ ಕಾಲಕ್ಕೆ ಎಂಡಾಗುತ್ತೆ. ಮೆಡಿಟೇರಿಯನ್ ಪ್ರದೇಶದಿಂದ ಹಿಡಿದು ಉಷ್ಣವಲಯಕ್ಕೆ ಹೊಂದ್ಕೊಳ್ಳೋ ಬೆಳೆ ಅಂದರೆ ದಾಳಿಂಬೆ. ಹಾಗಾಗಿ ಅಂದರೆ ಚಳಿ ಅಲ್ಲದ ತಿಂಗಳಲ್ಲಿ ಬಿಟ್ಟು ನವಂಬರ್ ಕೊನೆ, ಮಧ್ಯ ನವಂಬರ್ನಿಂದ ಫೆಬ್ರವರಿ ಒಳಗೆ ಬಿಟ್ಟು ಯಾವಾಗ ಬೇಕಾದರೂ ನಾಟಿ ಮಾಡ್ಬೋದು, ದಾಳಿಂಬೆ ಬರುತ್ತೆ. ಆದರೆ ಅತ್ಯಂತ ಸೂಕ್ತ ಕಾಲ ಅಂತ ಹೇಳಿದ್ರೆ ತುಂಬ ಮಳೆಗಾಲದ ಇರುವಾಗ ನಾಟಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ 2 ರೋಗಗಳು ಸಾಧ್ಯತೆ ಜಾಸ್ತಿ ಇದೆ. ಒಂದು ಸೊರಗು ರೋಗ ಮತ್ತು ಅಂಗಮಾರಿ ರೋಗ, ಅಂದರೆ ದಾಳಿಂಬೆ ಬ್ಯಾಕ್ಟೀರಿಯಲ್ ಬೈಟ್ ಅಂತ ಕರಿತೀವಿ. ಆ ರೋಗದ ತೀವ್ರತೆ ಏನಾದರೂ ಗಿಡಗಳಲ್ಲಿದ್ದರೆ ಪ್ರಸರಣ ಆಗುವ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಅತಿ ಮಳೆ ಕಾಲ ಇದ್ದಾಗ ಮತ್ತು ಚಳಿಗಾಲದಲ್ಲಿ ಅಂದರೆ ಗ್ರೋತ್ ಕಡಿಮೆ ಇರುತ್ತೆ, ಹಾಗಾಗಿ ನಾಟಿ ಮಾಡಬಾರ್ದು ಅಂತ ಹೇಳ್ತೀವಿ. ಏನಾದರೂ ರೈತರಿಗೇನಾದರೂ ನೀರು ಆಲ್ರೆಡಿ ಅವ್ರಿಗೆ ಇದ್ದರೆ, ಅವ್ರಿಗೆ ಲಭ್ಯವಿದ್ದರೆ ಖಂಡಿತವಾಗಿ ಬೇಸಿಗೆಲೂ ಸೇರಿದಂಗೆ ಯಾವ ಬೇಕಾದರೂ ನಾಟಿ ಮಾಡ್ಬೋದು. 2 ಕಾರಣ ಅಂದರೆ ತುಂಬ ಚಳಿ, ತುಂಬ ಮಳೆಯಲ್ಲಿ ನಾಟಿ ಮಾಡಬಾರ್ದು ಅಷ್ಟೇ. ಅಂತರ ಬೇರೆ ಬೇರೆ ಥರ ಮಾಡ್ತಿದ್ದಾರೆ ಸರ್. ಅಂದರೆ ಇವತ್ತು ರೋಗಕ್ಕೆ ಹೆದರಿ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ 8-6, 10-6 ಅಂತ. ಆ್ಯಕ್ಚುಲಿ ನಮ್ಮ ರೆಕಮೆಂಡೇಷನ್ಸ್ ಪ್ರಕಾರ 14-12, 14 ಅಡಿ ಸಾಲಿಂದ ಸಾಲಿಗೆ, 12 ಅಡಿ ಗಿಡದಿಂದ ಗಿಡಕ್ಕೆ ತುಂಬ ಒಳ್ಳೆಯ ಅಂತರ. 2 ಉದಾಹರಣೆಗಳನ್ನ ತಗೋತೀವಿ. ಅಂದರೆ ನಾವು ಟ್ರ್ಯಾಕ್ಟರ್ ಬೇಸ್, ಅಂದರೆ ಏನಾದರೂ ನಾವು ಮೆಕನೈಸ್ಡ್ ಫಾರ್ಮಿಂಗ್ ಮಾಡ್ತೀವಿ ಅಂದರೆ ಟ್ರ್ಯಾಕ್ಟ್ರು ಸರಾಗವಾಗಿ ಹೋಗಬೇಕು ಅಂತ ಹೇಳಿದ್ರೆ 14 ಅಡಿ ದೂರ ಇರ್ತೀವಿ ಅಂತ ಹೇಳ್ತೀವಿ. ಇಲ್ಲಾಂದರೆ 3-4 ಎಕರೆ ಮಾಡೋರು ಟ್ರ್ಯಾಕ್ಟರ್ ಬೇಸ್ಡ್ ಯಾರು ಸ್ಪ್ರೇಗಳು ಮಾಡಲ್ಲ, ಅವರು 12 ಅಡಿ ಸಾಲಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ ಮಾಡ್ತಾರೆ. ಅದು ಕೂಡ ಸೂಕ್ತವಾದದ್ದು. ಇನ್ನೂ ಒಂದಷ್ಟು ಜನ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ರೆಕಮೆಂಡೇಷನ್ 14-12 ನಮ್ಮ ರೆಕಮೆಂಡೇಷನ್, 12-10 ಹೇಗೆ ನಮ್ಮ ರೆಕಮೆಂಡೇಷನ್, ಅಂದರೆ ಮೆಕನೈಸ್ಡ್, ನಾನ್ ಮೆಕನೈಸ್ಡ್. ಇತ್ತೀಚೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ 14 ಮತ್ತು 9 ಕೂಡ 14 ಸಾಲಿಂದ ಸಾಲಕ್ಕೆ, ಗಿಡದಿಂದ ಗಿಡಕ್ಕೆ 9 ಅಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಸಾಲಿಂದ ಅಂದರೆ ಪದ್ಧತಿಯು ಕೂಡ ಸೂಕ್ತವಾದದ್ದು. ಒಂದು ಉತ್ತಮವಾದಂಥ ಮಾಹಿತಿ ಹೇಳಿದರು ಡಾಕ್ಟರ್ ಮಂಜುನಾಥ್ ಅವರು. ನಾವು ನೋಡಿದಾಗೆ ನಾವು ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಹೋದಾಗ, ತರಬೇತಿಗಳಿಗೆ ಮತ್ತು ಎಕ್ಸ್ಪೋಸರ್ ವಿಸಿಟ್ಗೆ ಹೋದಾಗ ನಾವು ದಾಳಿಂಬೆ ತೋಟಗಳಿಗೆ
ವಿಸಿಟ್ ಮಾಡಿದಾಗ ಅಲ್ಲಿ ಅವ್ರು ಹೇಳಿದಾಗೆ 3 ಸ್ಪೇಸಿಂಗ್ನ ನಾವು ನೋಡಿದ್ದೀವಿ. ಕೆಲವೊಬ್ಬ ಅಡ್ವಾನ್ಸ್ಡ್ ರೈತರು ಏನು ಮಾಡಿದ್ದಾರೆ ಅಂದರೆ ಅಲ್ಟ್ರಾ ಹೈ ಡೆನ್ಸಿಟಿನೂ ಮಾಡ್ಕೋತಿದ್ದಾರೆ. ಅಲ್ಲಿ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿಕೊಂಡು ಕಂಪ್ಲೀಟಾಗಿ ಮಲ್ಚಿಂಗ್ ಶೀಟು ಅಂದರೆ ಏನು ಕೆಳಗಡೆಗೆ ಪೂರ್ತಿ ಬೆಡ್ನ ಮಾಡಿ, ಎತ್ತರವಾದಂಥ ಬೆಡ್ನ ಮಾಡಿ, ಆ ಬೆಡ್ ಮೇಲೆ ನಾಟಿ ಮಾಡಿ, ಆ ಬೆಡ್ಗೆ ವೀಡ್ ಮ್ಯಾಟ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಅದನ್ನು ವೀಡ್ ಮ್ಯಾಟ್ ಹಾಕಿ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಹೇಗೆ ಬೆಳೆಸ್ತಾರೆ ಅಂದರೆ ಒಂದು ಮಗುನ ನೋಡ್ಕೊಂಡಂಗೆ, ನಾವು ಮದುವೆ ಆಗೋವರೆಗೂ ಹೆಂಗೆ ನಾವು ನೋಡ್ಕೋತೀವಿ ಮಗುನ, ಆ ರೀತಿ ನೋಡ್ಕೊಂಡಂಗೆ ಬೆಳೀತಾರೆ. ಜೊತೆಗೆ ಹಲವಾರು ತಂತ್ರಜ್ಞಾನಗಳನ್ನು ಬಳಸ್ತಾರೆ, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ತಾರೆ. ಚಾಟ್ನಿ ಮಾಡೋದ್ರಲ್ಲಿರ್ಬೋದು, ಸ್ಪ್ರೇಯಿಂಗ್ ಮಾಡೋದ್ರಲ್ಲಿರ್ಬೋದು, ಜೊತೆಗೆ ಕಟಿಂಗ್ ಮಾಡೋದ್ರಲ್ಲಿರ್ಬೋದು, ಈ ಆಣೆಕಲ್ಲು ಮಳೆಗಳಿಗೆ ಹಾಳಾಗದಂಗೆ ನೋಡ್ಕೊಳ್ಳುವಂಥ ಪದ್ಧತಿ ಆಗಿರ್ಬೋದು, ಹಣ್ಣುಗಳ ಕ್ವಾಲಿಟಿ ಕೀಪಿಂಗ್ ಮಾಡ್ಕೊಳ್ಳಿಕ್ಕೆ ಫ್ರೂಟ್ ಕವರ್ನ ಹಾಕೋಬೋದು, ಅವನ್ನೆಲ್ಲ ಒಳಗಡೆಗೆ ಬೇಸಾಯ ಮಾಡ್ತಕ್ಕಂಥದ್ದು ಮೆಕನೈಜೇಷನ್ ಅಂತೇನು ಹೇಳಿದರು, ಯಂತ್ರೋಪಕರಣಗಳು ಬಳಸುವಂಥದ್ದು, ಇವೆಲ್ಲ ಹೈಟೆಕ್ ಕೃಷಿನ ಮಾಡ್ತಿದ್ದಾರೆ. ಹೀಗಾಗಿ ಅವರಿಗೆ ಕೈಗೆ ಎಟುಕುವಷ್ಟು ಲಾಭ ಬರ್ತಾಯಿದೆ, ಇಳುವರಿ ಬರ್ತಾಯಿದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಫ್ರೂಟ್ಸ್ ಬರ್ತಾಯಿದೆ. ಅವರ ಬೆಳೆದಂಥ ಇದರಲ್ಲಿ ಮೋರ್ ದೆನ್ 60% ಎಕ್ಸ್ಪೋರ್ಟ್ ಕ್ವಾಲಿಟಿ ಫ್ರೂಟ್ ಬರ್ತಾಯಿದೆ. ಸೊ ಹೀಗಾಗಿ ಉತ್ತಮವಾದಂಥ ಬೆಳೆ ಅಂತ ನಾನು ಹೇಳ್ತಿದ್ದೆ. ಗುಂಡಿ ಮಾಡಿಬಿಟ್ಟು ಗಿಡ ನಾಟಿ ಮಾಡಬೇಕಾ ಅಥವಾ ಸಾಲು ಹೊಡೆದ್ಬಿಟ್ಟು ನಾಟಿ ಮಾಡಿದ್ರು ಆಗುತ್ತೆ ಡಾಕ್ಟ್ರೆ? ಸರ್, ಸಾಲು ಹೊಡೆದು ನಾಟಿ ಮಾಡಿದ್ರೆ ಸರಿ ಹೋಗಲ್ಲ ಸರ್, ಗುಂಡಿ ಹೊಡೆದೇ ನಾಟಿ ಮಾಡಬೇಕು. ಎಷ್ಟು ಗುಂಡಿ ಹೊಡಿಬೇಕು ಅಂತೇಳಿದ್ರೆ ನಾವು 2x2 ಅಡಿ ಆಳ ಅಗಲ ಉದ್ದ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಅಂಥ ಸಾವಯವ ಅಂಶಗಳನ್ನ ನೆಲಮಟ್ಟಕ್ಕೆ ತುಂಬಿ, ಮಣ್ಣು ಜೊತೆ ಮಿಕ್ಸ್ ಮಾಡಿ ನೆಲಮಟ್ಟಕ್ಕೆ ತುಂಬಿ ಕೈಯಿಂದ ಮಣ್ಣು ತೆಗೆದು ನಾಟಿ ಮಾಡಿದ್ರೆ ಅದು ಸೂಕ್ತ. ಕೈಯಿಂದ ಅಂದರೆ ಎಲ್ಲವನ್ನೂ ನೆಲಮಟ್ಟಕ್ಕೆ ಮುಟ್ಟಿ, ಅಂದರೆ ಟಿಶ್ಯೂ ಕಲ್ಚರ್ ಗಿಡಗಳು ಅಂದರೆ ನಮಗೆ ಒಂದು 4-5 ಇಂಚು ಅಥವಾ 1 ಅಡಿ ಇರೋಂಥದ್ದು ತುಂಬ ಆಳಕ್ಕೆ ನಾಟಿ ಮಾಡಬಾರ್ದು. ಯಾಕೆಂದರೆ ದಾಳಿಂಬೆ ಬೇರುಗಳೇನಾಗುತ್ತೆ ಅಂತ ಹೇಳಿದ್ರೆ ಬಿಸಿಲಿಗೆ ತುಂಬ ಇಷ್ಟಪಡ್ತವೆ, ಬಿಸಿಲಿಗೆ ಮೇಲೆ ಬರ್ತಾನೆ ಇರ್ತವೆ. ತುಂಬ ಡೀಪಾಗಿ ಹಾಕ್ಬಿಟ್ರೆ ಅದು ಬೇರುಗಳ ಬೆಳವಣಿಗೆ ಚೆನ್ನಾಗಿರಲ್ಲ. ಎಷ್ಟಿರಬೇಕು ಅಂತ ಹೇಳಿದ್ರೆ 6 ಇಂಚು ಭೂಮಿ ಮಟ್ಟದಿಂದ 6-8 ಇಂಚು ಅಡಿ ಮಾತ್ರ ಒಳಗಡೆ ಹೋಗಬೇಕು. ಅರ್ಧ ಅಡಿ ಒಳಗಡೆ ಹಾಕಿ ಅದನ್ನು ನಾಟಿ ಮಾಡಬೇಕು ಸರ್. ಮತ್ತು ಇವತ್ತು ಏರು ಮಡಿಗಳನ್ನು ಮಾಡಿ ನಾಟಿ ಮಾಡಬೇಕು. ಪ್ರಶ್ನೆ, ನಾಟಿ ಮಾಡಿ ಏರಿಸ್ಬೇಕಾ, ಮೊದಲೇ ಏರಿಸಿ ನಾಟಿ ಮಾಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೂ ಕೂಡ ನಾವು ರೈತರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏರು ಮಡಿ ಮಾಡಿ 15 ದಿನ ಬಿಟ್ಟು ಗುಂಡಿ ತೆಗೆದು ನಾಟಿ ಮಾಡಿ ಅಂತ ಹೇಳ್ತೀವಿ ಸರ್. ಏರ್ಮಡಿ ಯಾಕೆ ಅಂದರೆ ಸೊರಗು ರೋಗ ತುಂಬ ತೀವ್ರವಾಗಿ ರೈತರನ್ನ ಕಾಡುತ್ತೆ. ಸೊರಗು ರೋಗ ತುಂಬ ತೀವ್ರವಾಗಿ ಕಾಡುತ್ತೆ. ಆ ಸೊರಗು ರೋಗದ ನಿರ್ವಹಣೆಗೆ ಮಣ್ಣಿನ ಮತ್ತು ನೀರು ನಿರ್ವಹಣೆ ತುಂಬ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ನೀರು ಸತತವಾಗಿ ನಿಂತ್ಕೊಳ್ತಾ ಹೋಗ್ತಾ ಇರುತ್ತೋ, ಸ್ಟ್ಯಾಗ್ನೇಷನ್ ಆಗ್ತಾ ಇರುತ್ತೋ ಅಂಥ ಕಡೆ ಸೊರಗು ರೋಗ ಜಾಸ್ತಿ ಆಗುತ್ತೆ. ಮತ್ತು ನೀರು ಅಲ್ಲಿ ನಿಂತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಮೊದಲೇ ರೈತರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಮಣ್ಣನ್ನು ಆಯ್ಕೆನ ಮಾಡಬೇಕು ಅಂತ ಹೇಳ್ತೀವಿ. ಎಂಥ ಮಣ್ಣನ್ನು ಆರಬೇಕು ಅಂದರೆ ಸ್ಯಾಂಡಿಲೋ, ಅಂದರೆ ಅದು ಮರಳುಯುಕ್ತ ಮಣ್ಣು ಇರಬೇಕು ಅಂತ ಕರಿತೀವಿ. ಮತ್ತು ನಾವು ಜೇಡಿಯುಕ್ತ ಮಣ್ಣಲ್ಲಿ ದಾಳಿಂಬೆ ಬೆಳಿಲೇಬೇಡಿ ಅಂತ ಹೇಳ್ತೀವಿ. ಯಾಕೆ ಬೆಳಿಬೇಡಿ ಅಂತಂದರೆ ನೀರು ನಿಂತ್ಕೊಳ್ಳುತ್ತೆ ಅಲ್ಲಿ. ಅಂಥ ನೀರಿನಲ್ಲಿ ಬೇರುಗಳು ಕೊಳೆಯೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ, ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಏರು ಮಡಿಯನ್ನು ಮಾಡಿ ನಾವು ನಾಟಿ ಮಾಡಬೇಕು. ಸ್ಯಾಂಡಿಲೋ ಮರಳುಯುಕ್ತ ಮಣ್ಣಲ್ಲಿ ನೀವು ದಾಳಿಂಬೆ ಬೆಳಿಬೇಕು. ಹಾಗಾಗಿ ಮಣ್ಣಿನ ಆಯ್ಕೆ ತುಂಬ ಮುಖ್ಯವಾದದ್ದು. ಹಾಗಾಗಿ ಏರು ಮಡಿಯನ್ನು ಮಾಡಿದ್ರೆ ಏನಾದರೂ ಮಣ್ಣಿನಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ದಾಳಿಂಬೆ ತೊಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಏರು ಮಡಿ ಮಾಡಲ್ಲ. ಈಗೆಲ್ಲ ಹನಿ ನೀರಾವರಿನಲ್ಲೇ ಅಲ್ವೇ ಬೆಳೆಯೋದು? ಹನಿ ನೀರಾವರಿ ಆದ್ರೂ ಕೂಡ ಸರ್ ನೀರನ್ನು ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸರ್. ಅಂದರೆ ರೈಜೋಸ್ಪಿರಲ್ಲಿ ಬೇರುಗಳಲ್ಲಿ ನೀರು ನಿಂತ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಕಡ್ಡಾಯವಾಗಿದ್ದು ಕಡ್ಡಾಯ ಸರ್. ಸೊರಗು ರೋಗ ಬರೋದ್ರಿಂದ ನಾವು 1 ಅಡಿ ಎತ್ತರ 6 ಅಡಿ ಅಗಲ ನಾವು ಆ ಬೆಡ್ಡನ್ನು ಮಾಡಿ ಮಡಿಯನ್ನು ಮಾಡಿ ನಾಟಿ ಮಾಡಬೇಕು. ಈಗ ಯಾವುದೇ ಅಂತರದಲ್ಲಿ ದಾಳಿಂಬೆ ಬೆಳೆದ್ರೂ ಹನಿ ನೀರಾವರಿ ಸಹಾಯಧನ ಕೊಡ್ತೀರಾ ಮಂಜುನಾಥ್ ಅಂಗಡಿಯವರೇ? ಈಗ ಇದರಲ್ಲಿ ಸರ್ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಸ್ಪೇಸಿಂಗು ನಮ್ಮ ಮಂಜುನಾಥ್ ಅವ್ರು ಹೇಳಿದಾಗೆ 12 ಅಡಿ 12 ಅಡಿ 12 10 12 8 ಈ ಅಡಿ ಸ್ಪೇಸಿಂಗಲ್ಲಿ ನಾವು ಸಹಾಯಧನ ಈಗಾಗಲೇ ನೀಡ್ತಾ ಇದ್ದೀವಿ. ಅಲ್ಟ್ರಾ ಹೈ ಡೆನ್ಸಿಟಿ ಬಂದಾಗ ಕಡಿಮೆ ಸ್ಪೇಸಿಂಗ್ ಆಗುತ್ತೆ. ಅವಾಗ ಕಡಿಮೆ ಸ್ಪೇಸಿಂಗಿಗೆ ನಮ್ಮಲ್ಲಿ ಏನು ಮಾರ್ಗಸೂಚಿ ಪ್ರಕಾರ ಇದೆ ಅದರ ಪ್ರಕಾರ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ ಅಷ್ಟಕ್ಕೆ ನಾವು ಸಹಾಯಧನ 90% ಅಂತ ನೀಡ್ತಾ ಇದ್ದೀವಿ. ನಾಟಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬರೋ ಕಾಯಿಲೆನ ಹತೋಟಿ ಮಾಡೋದಕ್ಕೆ ಏನಾದರೂ ಜೈವಿಕ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ಆ್ಯಕ್ಚುಲಿ ನಮಗೆ ಇವತ್ತು ನಾವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ರೋಗಮುಕ್ತವಾಗಿರುತ್ತೆ ನೀವು ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಇತ್ತೀಚೆಗೆ ಬಯೋ ಹಾರ್ಡನ್ ಪ್ಲ್ಯಾಂಟ್ ಅಂತ ಕರಿತೀವಿ ಸರ್ ನಾವು. ಅಂದರೆ ಈ ಜೈವಿಕ ಏನು ಜೀವಾಣುಗಳಿರುತ್ತೆ ಅದನ್ನು
ಸೆಕೆಂಡ್ ಹಾರ್ಡನಿಂಗ್ ಸ್ಟೇಜಲ್ಲಿ ಬೇರುಗಳಿಗೆ ಕೊಡ್ತಾ ಬಂದರೆ ಆ ಜೈವಿಕ ಜೀವಾಣುಗಳು ಬೇರಿನಲ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಮೈಕೋರೈಸಾ, ಉದಾಹರಣೆಗೆ ಟ್ರೈಕೋಡರ್ಮ, ಉದಾಹರಣೆಗೆ ಬ್ಯಾಸಿಲಸ್. ಈ ಥರದ ಜೀವಾಣುಗಳು ಎಂಥ ಜೀವಾಣುಗಳು ಅಂದರೆ ಬೇರಿನಲ್ಲಿ ಬೆಳೆಯುವಂಥ ಜೀವಾಣುಗಳನ್ನು ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ, NRCP ಕೂಡ ಅಭಿವೃದ್ಧಿಪಡಿಸಿದೆ. ಅವರು ಟಿಶ್ಯೂ ಕಲ್ಚರ್ ಟೆಕ್ನಾಲಜಿನೂ ಕೂಡ ಅಭಿವೃದ್ಧಿಪಡಿಸಿ ಅದೇ ಟೆಕ್ನಾಲಜಿಲಿ ಅದು ಜೈನ್ ಇರಿಗೇಷನ್ ಮತ್ತು ಗೂಗ್ಲೆ ಬಯೋಟೆಕ್ ಇವರು ABCD ಅವರೆಲ್ಲ ಅದನ್ನೇ ಟೆಕ್ನಾಲಜಿ ಮಾಡ್ತಾ ಇರೋದು. ಆ ಬಯೋ ಹಾರ್ಡನ್ಡ್ ಪ್ಲ್ಯಾಂಟ್ಸು ತುಂಬ ಇಂಪಾರ್ಟೆಂಟ್. ಅಂದರೆ ಜೈವಿಕವಾಗಿ ಸದೃಢಗೊಳಿಸಿದ ಅಂಗಾಂಶ ಕೃಷಿ ದಾಳಿಂಬೆ ಗಿಡಗಳನ್ನು ನಾಟಿ ಮಾಡಬೇಕು. ಅದು ತುಂಬ ಮುಖ್ಯವಾದದ್ದು. ಇನ್ನು ಒಂದಷ್ಟು ಜನ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರೈವೇಟ್ ನರ್ಸರಿಗಳಿಂದ ತಂದಾಕ್ತಾರೆ. ಅವರು ಈ ಪದ್ಧತಿಗಳಿಂದ ಬಳಸ್ತಾ ಇರಲ್ಲ, ಅವರು ಕಟಿಂಗ್ಗಳಿಂದ ಮಾಡಿ ಬೆಳೀತಾ ಇರ್ತಾರೆ. ಅವ್ರಿಗೂ ಕೂಡ ಯಾಕೆಂದರೆ ಅವ್ರಿಗೆ 15 ರೂಪಾಯಿಗೆ ಸಿಗ್ತಾ ಇರುತ್ತೆ. ಎಷ್ಟೋ ಜನ ರೈತರು ದಾರಿ ತಪ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವ್ರಿಗೆ ನಾವು ಎಲ್ಲ ಸಲನೂ ಹೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ, ಅವರ ಬಳಸಿರೋ ಮಣ್ಣಲ್ಲಿ ಜಂತುಹುಳು ಇರುತ್ತೆ, ಅವರ ಬಳಸಿರೋ ಮಣ್ಣುಗಳಲ್ಲಿ ಎಷ್ಟೋ ಸಲ ರೋಗಕಾರಕ ಜೀವಾಣುಗಳಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಗಿಡ ತೊಗೊಂಡು ಹೋಗ್ಬೇಕಾದ್ರೆ ರೋಗ ಮುಕ್ತವಾಗಿ ನಿಮ್ಮ ತೋಟಕ್ಕೆ ತೊಗೊಂಡು ಹೋಗಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಒಂದು ರೋಗ ಸಂರಕ್ಷಣಾ ವಿಧಾನಗಳನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸೊರಗು ರೋಗಕ್ಕೆ ಮತ್ತು ಬ್ಯಾಕ್ಟೀರಿಯಲ್ ಬ್ಲೈಟ್ ಜೀವಾಣುಗಳು ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಬಯೋ ಹಾರ್ಡನ್ ಪ್ಲ್ಯಾಂಟ್ ಅಲ್ಲ ಅಂತ ಹೇಳಿದ್ರೆ, ಒಂದು ಬ್ಯಾಬಿಸ್ಟಿನ್ ಅಥವಾ ಕೋಸೈಡನ್ನು ನೀವು ಮಣ್ಣಿಗೆ ಸೇರಿಸಿ ಅದನ್ನು ತೋಯಿಸಿ, ಒಂದು 50 ml ಆ ದ್ರಾವಣವನ್ನು ತೋಯಿಸಿ ಒಂದು ದಿನ ಇಟ್ಟು ನೀವು ತೆಗೆದುಹಾಕಬೇಕು. ನೀವು ನಾಟಿ ಮಾಡಬೇಕು. ಅಂದರೆ ನಾಟಿ ಮಾಡುವ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ಸಾಮಾನ್ಯವಾಗಿ ಸೊರಗು ರೋಗಕ್ಕೆ ನಾವು ಅದನ್ನು ಸಂರಕ್ಷಿಸ್ಬೋದು. ಹಾಗಾಗಿ ಒಂದು ಬಯೋ ಹಾರ್ಡನ್ ಪ್ಲ್ಯಾಂಟ್, ನಿಮ್ಗೆ ಟಿಶ್ಯೂ ಕಲ್ಚರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಂದು ಟ್ರೀಟ್ ಮಾಡಿ ಅದನ್ನು ನಾವು ನಾಟಿ ಮಾಡಬೇಕು. ಮತ್ತು ನಾವು ಅದಾದಮೇಲೂ ಕೂಡ ನಾಟಿ ಮಾಡಬೇಕಾದ್ರೆ ನಾವು ನಮ್ಮ ರೆಕಮೆಂಡೇಷನ್ಸ್ ಪ್ರಕಾರ ಯಾವುದೇ ಫರ್ಟಿಲೈಸರ್ಸ್ ಅವಶ್ಯಕತೆ ಇಲ್ಲ ದಾಳಿಂಬೆಗೆ. ಅದಕ್ಕೋಸ್ಕರ ಈ ಜೀವಾಣುಗಳನ್ನು ಬೇವಿನ ಹಿಂಡಿ ಜೊತೆ ಸೇರಿಸಿ ನಾವು ಮಾಡಬೇಕು. ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ, ಎಲ್ಲ ಜೀವಾಣುಗಳನ್ನು ಸೇರಿಸಿ 50 ರಿಂದ 75 ಗ್ರಾಮ್ ಟ್ರೈಕೋಡರ್ಮಾ, ಸುಡೋಮಾನಸ್ ಅಥವಾ ಬ್ಯಾಸಿಲಸ್ ಅಥವಾ AMC, ಪ್ಯಾಸಿಲೋಮೈಸಿಸ್. ಜಂತುಹುಳದ ಬಾಧೆ ತುಂಬ ಜಾಸ್ತಿ ಇದೆ ದಾಳಿಂಬೆಗೆ ಇವತ್ತು. ಪ್ಯಾಸಿಲೋಮೈಸಿಸ್ ಅಥವಾ ವರ್ಟಿಸಿಲಿಯಂ ಕ್ಲಾಮಿಡೋಸ್ಪೋರಮ್. ಇತ್ತೀಚೆಗೆ ತುಂಬ ಬಯೋಸ್ಟಿಮ್ಯುಲೆಂಟ್ಗಳನ್ನು ರೈತರು ಯೂಸ್ ಮಾಡ್ತಾ ಇದ್ದಾರೆ. ಅದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ 50 ರಿಂದ 100 ಗ್ರಾಮ್ ಮೀರದಂತೆ ಬೇವಿನ ಹಿಂಡಿ, 250 ಗ್ರಾಮ್ ಬೇವಿನ ಹಿಂಡಿಲಿ 10 kg ಕೊಟ್ಟಿಗೆ ಗೊಬ್ಬರ ಜೊತೆ ಅದನ್ನು ಬೆರೆಸಿ ನಾಟಿ ಮಾಡಿದ್ರೆ 3 ತಿಂಗಳು ಏನೂ ಹಾಕೋ ಅವಶ್ಯಕತೆ ಇಲ್ಲ ಸರ್. ಯಾವ ಬಾಧೆಯೂ ಕೂಡ ಇಲ್ಲದಂಗೆ ದಾಳಿಂಬೆ ಅಭಿವೃದ್ಧಿ ಹೊಂದುತ್ತೆ. ಮೊದಲ 3 ರಿಂದ 4 ತಿಂಗಳ ಕಾಲ ಯಾವುದೇ ಔಷಧಿಗಳಿಲ್ಲದೆ ಇವನ್ ವ್ಯಾಮ್ ಕೂಡ ಸೇರಿಸ್ಬೋದು. ಅದಕ್ಕೆ ನಾವು ಏಕ ಬೆಳೆಯಾಗಿ ಸೂಕ್ತವೋ ಅಥವಾ ದಾಳಿಂಬೆ ಜೊತೆಗೆ ಬೇರೆ ಬೆಳೆ? ತುಂಬ ಒಳ್ಳೆ ಇದು ನಿಮ್ಮ ಪ್ರಶ್ನೆ ಸರ್. ಆ್ಯಕ್ಚುಲಿ ನಾವು 2 ಕ್ರಾಪ್ಗಳನ್ನು ಕಮರ್ಷಿಯಲ್ ಆಗಿ ಹೇಳ್ತೀವಿ. ಒಂದು ಪಪ್ಪಾಯ ಜೊತೆಗೆ ದಾಳಿಂಬೆ. 10 ಅಡಿ ಸಾಲಿಂದ ಸಾಲಿಗೆ ಅಂದರೆ ಗಿಡದಿಂದ ಗಿಡಕ್ಕಿರುತ್ತೆ. ಮಧ್ಯದಲ್ಲಿ ಒಂದು ಪಪ್ಪಾಯ. ಒಂದು 10 ಎಕರೆ ತೋಟ ಇದ್ದರೆ ಅರೌಂಡ್ 4500 ಗಿಡ ಪಪ್ಪಾಯ ಬರುತ್ತೆ. ಒಂದು 4000 ಗಿಡಗಳು ದಾಳಿಂಬೆ ಬರುತ್ತೆ. ದಾಳಿಂಬೆ 2 ವರ್ಷದಿಂದ ಕ್ರಾಪ್ ಶುರು ಆಗುತ್ತೆ, ಪಪ್ಪಾಯದ 2 ವರ್ಷಕ್ಕೆ ಮುಗಿದೋಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಮಾಡಿ ನಾವು ಬೆಳಿಬೋದು. ಆದರೆ ಮತ್ತೆ ಪಪ್ಪಾಯ ಹಾಕ್ತಿರ್ಬೋದಾ? ಇಲ್ಲ. ಯಾಕೆಂದರೆ ಅದು ಕ್ಯಾನಪಿನ ಅದು ಜಾಸ್ತಿ ಮಾಡ್ಕೊತಾ ಹೋಗುತ್ತೆ, ಆಗ ಹಾಕೋಕ್ಕಾಗಲ್ಲ ಸರ್. ಆದರೆ 2 ವರ್ಷದೊಳಗಡೆ ಅದನ್ನು ಕ್ರಾಪ್ ಮುಗಿಸ್ಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ, ಪಪ್ಪಾಯ ಜೊತೆ ದಾಳಿಂಬೆ ಬೆಳೆದ್ರೆ ಪಪ್ಪಾಯವನ್ನು ಕ್ರಾಪ್ ಶುರು ಮಾಡೋಕ್ಕೆ ಕನಿಷ್ಠ 2 ವರ್ಷ ಬೇಕು. ಇನ್ ಕೇಸ್ ಅದನ್ನೇ ಬೆಳೆದ್ರೆ ಎಷ್ಟೋ ಸಲ 1 ವರ್ಷ ಅಂದರೆ 20 ತಿಂಗಳು ಕ್ರಾಪ್ ಶುರು ಮಾಡಿಬಿಡ್ತಾರೆ. ಪಪ್ಪಾಯ ಜೊತೆ ಮಾಡಿದ್ರೆ ಒಂದು 5-6 ತಿಂಗಳು ಜಾಸ್ತಿ ಆಗುತ್ತೆ. ಒಂದು ಪಪ್ಪಾಯ ಬೇರುಗಳು ಎಷ್ಟು ಫಾಸ್ಟಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ, ದಾಳಿಂಬೆ ಆ ಬೇರುಗಳನ್ನು ಒಂದಷ್ಟು ಸಪ್ರೆಸ್ ಮಾಡುತ್ತೆ. ಅದು ಆ ಸಪ್ರೆಸ್ ಮಾಡೋ ದೃಷ್ಟಿಯಿಂದ ನೀವು ಮೊದಲ 4-5 ತಿಂಗಳುಗಳಲ್ಲಿ ಪಪ್ಪಾಯಿಗೆ ನ್ಯೂಟ್ರಿಷನ್ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ದಾಳಿಂಬೆಗೆ ನ್ಯೂಟ್ರಿಷನ್ ಜಾಸ್ತಿ ಮಾಡ್ತಾ ಹೋಗಬೇಕು. ನಮ್ಮ ವೈಜ್ಞಾನಿಕವಾಗಿ ನಾವು ಮೊದಲ 2 ವರ್ಷಗಳಲ್ಲಿ ತುಂಬ ಮಿನಿಮಮ್ ನಾವು ಈ ರಸಗೊಬ್ಬರಗಳ ಬಳಕೆ ಬಗ್ಗೆ ಹೇಳ್ತೀವಿ ನಾವು. ಆದರೆ ನೀವು ಪಪ್ಪಾಯ ಜೊತೆ ಹಾಕಿದಾಗ ರಸಗೊಬ್ಬರಗಳ ಬಳಕೆ ದಾಳಿಂಬೆಗೆ ಜಾಸ್ತಿ ಆಗಬೇಕು. ಆ ರಸಗೊಬ್ಬರಗಳ ಬಳಕೆ ವೈಜ್ಞಾನಿಕವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಸಲ ಅಸಿಡಿಕ್ pH ಇರುತ್ತೆ, ಯೂರಿಯಾ ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಅದಕ್ಕಾಗಿ ಮಣ್ಣಿನ ಆರೋಗ್ಯಕ್ಕೆ ಅನುಗುಣವಾಗಿ ಅಂದರೆ 2 ಕೂಡ ಎಕ್ಸಾಸ್ಟಿವ್ ಕ್ರಾಪ್ ಇರೋದ್ರಿಂದ ಅದಕ್ಕೆ ಪೂರೈಕೆ ಮಾಡುವ ಜವಾಬ್ದಾರಿ ರೈತರಿಗಿರಬೇಕು. ಖಂಡಿತವಾಗಿಯೂ ಕಮರ್ಷಿಯಲ್ ಆಗಿ ಅವರು 2 ಕ್ರಾಪ್ಗಳನ್ನು ತಗೋಬೋದು. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಉತ್ತರ ಏನಂದರೆ, ನನ್ನ ಮಾತು ಏನು ಅಂತ ಹೇಳಿದ್ರೆ, ಎಷ್ಟೋ ಸಲ ವಾಟರ್ ಮೆಲನ್ ಬೆಳೆದು ಬಿಡ್ತಾರೆ. ಈ ಕುಕ್ಕುರ್ಬಿಟ್ಸ್ ಜಾತಿಗೆ ಅಂದರೆ ಕುಂಬಳಕಾಯಿಗೆ ಜಾತಿಗೆ ಸೇರಿದ ಅಥವಾ ಈ ಸೌತೆಕಾಯಿಗೆ ಜಾತಿದ ಸಸ್ಯಗಳನ್ನು ಹಾಕ್ತಾ ಹೋಗ್ತಾರೆ. ನೀವು ಕುಂಬಳಕಾಯಿಗೆ ಜಾತಿಗೆ ಸೇರಿದ ಸಸ್ಯಗಳಲ್ಲಿ ನೀವು ಆ ಜಂತುಹುಳುಗಳ ಬಾಧೆ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ವಿ ಕಾಲ್ ಇಟ್ ಆಸ್ ಲೈಕ್ ದ ಟೆಸ್ಟೆಡ್ ಪ್ಲಾಂಟ್, ಅಂದರೆ ಜಂತುಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದರಲ್ಲಿ ದಾಳಿಂಬೆಗೆ ಸೊರಗು ರೋಗ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ, ಜಂತುಹುಳದಿಂದ ಆಲ್ಮೋಸ್ಟ್ 50 to 60% ಜಾಸ್ತಿ ಆಗುತ್ತೆ. ಕಡ್ಡಾಯವಾಗಿ ಈ ಥರದ ಬೆಳೆಗಳನ್ನು ಬೆಳಿಬಾರದು ಅವರು. ಒಂದು ಸೀರಿಯಲ್ ಕ್ರಾಪ್ ಬೇಸ್ಡ್ ಬೆಳಿಲೇಬೇಕು. ನನ್ನ ಹತ್ರ 2 ಎಕರೆ ಜಮೀನಿದೆ ಅಂತ ಹೇಳಿದ್ರೆ
ಈಗ ರಾಗಿ ಇರ್ಬೋದು, ಜೋಳ ಇರ್ಬೋದು, ಮೊದಲು 6 ತಿಂಗಳಲ್ಲಿ ತೊಗೋಬೋದು. ಇಲ್ಲಾಂದರೆ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ಹುರುಳಿ ಕಾಳು ತೊಗೋಬೋದು, ಅದಾದಮೇಲೆ ತೊಗೊಳಕ್ಕಾಗಲ್ಲ. ಆದರೆ ಚೆಂಡು ಹೂವು ತುಂಬ ಸೂಕ್ತವಾದ ಬೆಳೆ. ಹಾಗಾಗಿ ಚೆಂಡು ಹೂವನ್ನು ಬೆಳೆದ್ರೆ ಅವರು ಆದಾಯ ಮಾಡ್ಕೋಬೋದು ಮತ್ತು ದಾಳಿಂಬೆಗೂ ಕೂಡ ಒಳ್ಳೆಯದು. ಸೊ ಈ ಥರದ ಏನು ನಾವು ಅಂತರ ಬೆಳೆ ಬೆಳಿಬೇಕಾದ್ರೆ ಪಪ್ಪಾಯ ಇಸ್ ಮೋಸ್ಟ್ ಅಕ್ಸೆಪ್ಟಬಲ್. ದಾಳಿಂಬೆ ಬೆಳೆಯೋದು ಕಷ್ಟ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರೋದು. ಮಂಜುನಾಥ್ ಅಂಗಡಿ ಅವರೇ, ತಾವೇ ಆರಂಭದಲ್ಲಿ ಹೇಳಿದ್ರಿ ಚಾಟ್ನಿ ಮಾಡಬೇಕು, ಗಿಡಕ್ಕೆ ಆಕಾರ ಕೊಡಬೇಕು, ಮತ್ತಿಲ್ಲ ಅಂದರೆ ಹಣ್ಣೇ ಬಿಡೋದಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಈ ಬಗ್ಗೆ ಒಂದು ಅದೇ ತಾಂತ್ರಿಕವಾದ ವಿಚಾರ ಮತ್ತು ಅಗತ್ಯ ಇತ್ತು ಅಂದರೆ ಅಂಥವ್ರಿಗೆ ನಿಮ್ಮ ಇಲಾಖೆ ವತಿಯಿಂದ ತರಬೇತಿಯನ್ನು ಕೊಡೋದು. ಮತ್ತು ಈಗ ಸಾಕಷ್ಟು ಜೀವಾಣುಗಳು ಹೇಳಿದ್ರು, ನಿಮ್ಮ ರಂಗ ಸಮುದ್ರದಲ್ಲೂ ಒಂದು ಫಾರಂ ಇದೆ, ಅಲ್ಲಿ ಆ ಜೀವಾಣುಗಳನ್ನು ಅಭಿವೃದ್ಧಿಪಡಿಸೋದು, ಈ ಬಗ್ಗೆ ಇಲಾಖೆ ಏನಾದರೂ ಚಿಂತನೆ ಮಾಡಿ? ಖಂಡಿತವಾಗ್ಲೂ ತಮ್ಮದು ಒಳ್ಳೆ ಪ್ರಶ್ನೆ. ದಾಳಿಂಬೆ ಬೆಳೆಯೋದೇನು ಕಷ್ಟ ಅಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದಾಗೆ ಇವೆಲ್ಲ ಮುಂಜಾಗ್ರತೆಗಳನ್ನ ಕೈಗೊಂಡು ಬೆಳೆ ಆಯ್ಕೆ ಆಗಿರ್ಬೋದು, ಮಣ್ಣು ಆಯ್ಕೆ ಆಗಿರ್ಬೋದು, ತಳಿ ಆಯ್ಕೆ ಆಗಿರ್ಬೋದು, ನಾಟಿ ವಿಧಾನ ಆಗಿರ್ಬೋದು, ಇವನ್ನೆಲ್ಲ ಅನುಸರಿಸ್ಕೊಂಡು ಬೆಳೆದಲ್ಲಿ ಯಾವುದೇ ಕಷ್ಟ ಇಲ್ಲ. ಮುಖ್ಯವಾಗಿ ಹೇಳೋದಾದರೆ ಅದು ಒಂದು ಹಂತದಕ್ಕೆ ಬಂದ ಮೇಲೆ, ಅಂದ್ರೇನು ಪ್ರೌಢಾವಸ್ಥೆ, ಗಿಡದ ಪ್ರೌಢಾವಸ್ಥೆ ಮುಗಿದ ಮೇಲೆ ಚಾಟ್ನಿ ಮಾಡುವಂಥ ಪದ್ಧತಿ ಭಾಳ ಮುಖ್ಯವಾದಂಥದ್ದು. ನಾವು ಹೆಂಗೆ ಚಾಟ್ನಿ ಮಾಡ್ತೀವಿ ಆ ರೀತಿನ ನಾವು ಕಾಯಿನ ತಗೋಬೋದು. ಒಂದು ಕೋಮೆಯಲ್ಲಿ ಒಂದೇ ಕಾಯಿ ಬೇಕಾ, ಒಂದು ಇದರಲ್ಲಿ 10 ಬೇಕಾ, ಅದನ್ನು ಆಯ್ಕೆ ಮಾಡುವಂಥ ಚಾಟ್ನಿ ಪದ್ಧತಿ ಇದರಲ್ಲಿ ಅನುಸರಿಸ್ತಾರೆ. ಸೊ ಚಾಟ್ನಿ ಮಾಡುವಾಗ ಮುಖ್ಯವಾಗಿ ಅವರು ಹೇಳಿದಾಗೆ ಕ್ಯಾನೋಪಿ ಅಂತೇಳಿದರು, ಅಂದರೆ ಅದರ ಆಕಾರನ ನಾವು ಗಿಡದ ಒಂದು ಮೇಲಿರ್ತಕ್ಕಂಥ ಆಕಾರಗೊಳಿಸ್ಬೇಕಾದ್ರೆ ಚಾಟ್ನಿ ಮಾಡಬೇಕು. ಸಾಮಾನ್ಯವಾಗಿ ಹೇಳಬೇಕಾದ್ರೆ, ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ, ಈ ಎಲ್ಲ ಗಿಡಗಳಲ್ಲಿ ನೋಡಿರ್ಬೋದು ತಾವು, ಬಿಸಿಲು ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹೂವುಗಳು, ಹಣ್ಣುಗಳು, ಕಾಯಿ ಕಚ್ಚೋದು ಜಾಸ್ತಿ. ಯಾವ ಟೊಂಗೆಗಳಲ್ಲಿ, ಯಾವ ಒಂದು ಇದರಲ್ಲಿ ಬಿಸಿಲು ಬೀಳಲ್ವೋ ಅಥವಾ ಗಾಳಿ ಆಡಲ್ವೋ ಅಂಥ ಒಂದು ಇದರಲ್ಲಿ ಹಣ್ಣು ಕಾಯಿಗಳು ಬಿಡೋದು ಕಡಿಮೆ. ಸೊ ಇದರಲ್ಲೂ ಕೂಡ ನಾವು ಮಧ್ಯಭಾಗದಲ್ಲಿ, ಈಗ ನಾಟಿ ಮಾಡಿದಂಥ ಗಿಡದ ಮಧ್ಯಭಾಗದಲ್ಲಿ ಅಥವಾ ಸುತ್ತಮುತ್ತಲು ಇರತಕ್ಕಂಥ ಆಕಾರ ಏನಿದೆ ಬಹಳ ಮುಖ್ಯವಾದದ್ದು. ಮಧ್ಯಭಾಗದಲ್ಲಿ ಬರ್ತಿರ್ತವೆ ಒಂದೊಂದು ಟೊಂಗೆಗಳು ಬರ್ತಿರ್ತವೆ, ಅವನ್ನೆಲ್ಲ ಕತ್ತರಿಸ್ಬೇಕಾಗತ್ತೆ. ಸುತ್ತ ಮಧ್ಯ ಸೆಂಟರ್ನಲ್ಲಿ ಬೆಳಕು ಬೀಳುವಂಗೆ ಮಾಡಬೇಕಾಗಿರುತ್ತೆ. ಸೊ ಈಕ್ವಲ್ಲಾಗಿ ಎಲ್ಲ ಕಡೆಗೂ ಗಾಳಿ ಬೆಳಕು ಹೋಗೋಗಿ ಮಾಡಬೇಕಾಗಿರುತ್ತೆ. ಇದು ಭಾಳ ಮುಖ್ಯವಾದಂಥ ಒಂದು ಪದ್ಧತಿ. ಯಾಕಂದರೆ ಈ ಬೆಳೆಗೆ ಆದಷ್ಟು ನಮಗೆ ಬಿಸಿಲು ಬೇಕು. ನೆರಳು ಪ್ರದೇಶದಲ್ಲಿ ಬೆಳೆಯೋಕ್ಕಾಗಲ್ಲ, ಅಥವಾ ತೆಂಗಿನ ತೋಟದಲ್ಲಾಗಿರ್ಬೋದು, ನೀವು ಅಡಿಕೆ ತೋಟದಲ್ಲಾಗಿರ್ಬೋದು, ಅಂಥಲ್ಲೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಇದನ್ನು ಮಾವಿನ ತೋಟದಲ್ಲಾಗಿರ್ಬೋದು, ಅಲ್ಲೆಲ್ಲ ಹಾಕೋಕ್ಕಾಗಲ್ಲ. ಇದಕ್ಕೆ ಮುಖ್ಯವಾಗಿ ಬೆಳಕು ಬೇಕು. ಬೆಳಕು ಹೆಂಗೆ ಬೀಳುತ್ತೆ ಹಂಗೆ ಕಾಯಿ ಕೊಡುತ್ತೆ, ಹಾಗೆ ಗಿಡ ಬೆಳೆಯುತ್ತೆ, ಅದೇ ರೀತಿ ನಮ್ಗೆ ಇಳುವರಿ ಬರುತ್ತೆ. ಆದ್ದರಿಂದ ಚಾಟ್ನಿ ಬಹಳ ಮುಖ್ಯ. ಆ ಹಂತದ ಚಾಟ್ನಿ ಪದ್ಧತಿ ಆಗಿರ್ಬೋದು, ಗಿಡಗಳಿಗೆ ಪೋಷಣೆ ಆಗಿರ್ಬೋದು, ಇಂತಕ್ಕಂಥ ತರಬೇತಿಗಳನ್ನು ನಾವು ಇಲಾಖೆ ಮತ್ತು ಕಾಲೇಜ್ ಮೂಲಕ ಖಂಡಿತವಾಗ್ಲೂ ಕೊಡ್ತೀವಿ. ಜೊತೆಗೆ ನಮ್ಮ ಬಯೋ ಸೆಂಟರ್ ಅಂತ ಏನಿದೆ ರಂಗ ಸಮುದ್ರದಲ್ಲಿ, ಅಲ್ಲಿ ಅವರು ಹೇಳಿದಾಗೆ ಜೈವಿಕ ಪರಿಕರಗಳು, ಅರ್ಕಾ ಮೈಕ್ರೋಬಿಲ್ ಕನ್ಸೋರ್ಷಿಯಮ್ ಆಗಿರ್ಬೋದು, ಜೊತೆಗೆ ನೋಟು ವಿಲ್ಟ್ ಅಂತ, ಈ ಒಂದು ಬಾಳೆಯಲ್ಲಿ ನೋಟು ವಿಲ್ಟ್ ಅಂತ ಒಂದು ಅಣುಜೀವಿ ಗೊಬ್ಬರ ಆಗಿರ್ಬೋದು, ಅದ್ರ ಪ್ರೊಡಕ್ಷನ್ನು, ಜೊತೆಗೆ ಇದಲ್ಲದೆ ಸ್ಪೆಷಲ್ಸ್ ಅಂತ ಹೇಳ್ತೀವಿ, ಲಘು ಪೋಷಕಾಂಶಗಳು, ಅವುಗಳನ್ನು ಕೂಡ ನಮ್ಮ ಕೇಂದ್ರಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಬಳಸ್ಕೋಬೋದು ರೈತರು. ನೀವೊಂದಷ್ಟೇನಾದರೂ ಆ್ಯಡ್ ಮಾಡ್ಬೋದಾ ಡಾಕ್ಟರ್ ಮಂಜುನಾಥ್ ಅವರೇ, ಗಿಡದ ನಿರ್ವಹಣೆಗೆ ಸಂಬಂಧಪಟ್ಟಂತೆ? ಸರ್, ಗಿಡದ ನಿರ್ವಹಣೆ ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿ ನಾವು ಮಾಡಬೇಕಾಗುತ್ತೆ. ಅಂದರೆ ವರ್ಷದಲ್ಲಿ 2 ಫಸಲು ದಾಳಿಂಬೆ ಅಲ್ವಾ? ಇಲ್ಲ, ಒಂದೇ ಫಸಲು ಸರ್. ಹೌದಾ? ಹೌದು. ಯಾಕೆಂದರೆ ಯಾವುದಾದರೂ ಒಂದು ಬಹಾರ್, ಅಂದರೆ ಅಂಬೆ ಬಹಾರ್, ಮೃಗಬಹಾರ್, ಹಸ್ತಬಹಾರ್, 3 ಬಹಾರ್ಗಳಿದೆ. ಯಾವುದಾದ್ರೂ ಒಂದು ಬಹಾರನ್ನ ಆಯ್ಕೆ ಮಾಡಬೇಕು. ಮೈಸೂರಿನಂಥ ಭಾಗದಲ್ಲಿ ನಾವು ಯಾವುದನ್ನು ಹೇಳ್ತೀವಿ, ಮೃಗಬಹಾರ್. ಅಂದರೆ ಯಾವಾಗ ಹೂ ಬಿಡಿಸ್ಬೇಕು ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೂ ಬಿಡಿಸಿದ್ರೆ ನವಂಬರ್ ಆದಮೇಲೆ ಮಳೆ ಕಡಿಮೆ ಆಗುತ್ತೆ. ಸೊ ಮೇ ಅಂಥ ಟೈಮ್ಗೆ ಹಣ್ಣುಗಳು ಸಿಗ್ತವೆ. ಅಂದರೆ ಚಾಟಿ ಮಾಡಿದಿಂದ 8 ತಿಂಗಳು, ಚಾಟನಿಗೂ ಅವರು ಹಾರ್ವೆಸ್ಟ್ ಮಾಡೋದಕ್ಕೂ 8 ತಿಂಗಳು ಅವಧಿ ಇರುತ್ತೆ. ಯಾವುದಾದ್ರೂ ಒಂದು ಬಹಾರ್ನಲ್ಲಿ ಅವರು ಹಣ್ಣು ತಗೋಬೇಕು. ನಾನು ಹೇಳಿದೆ ಮೈಸೂರಿಗೆ ಹಸ್ತಬಹಾರ್ ಸೂಕ್ತ. ಅಂಬೆ ಬಹಾರ್ ಮತ್ತು ಮೃಗಬಹಾರ್ ಅಂದರೆ ನಾವು ಮೃಗಬಹಾರಲ್ಲಿ ನಾವು ತಗೋಬೋದು. ಆದರೆ ಮಳೆ ಜಾಸ್ತಿ ಇರುತ್ತೆ. ಮಳೆ ಜಾಸ್ತಿ ಇದೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಇದೆ ಅಂತೇಳಿದ್ರೆ ರೋಗ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ರೋಗದ ನಿರ್ವಹಣೆ ಏನಾದರೂ ಮಾಡಿದ್ರೆ ಅವರು ತಗೋಬೋದು. ಜೊತೆಗೆ ಮಾರುಕಟ್ಟೆಯಲ್ಲಿ ಅವ್ರಿಗೆ ಬೆಲೆನೂ ಕೂಡ ಸಿಗುತ್ತೆ. ಆದರೆ ಕಷ್ಟಪಡಬೇಕು. ಆ ಕಷ್ಟಪಡೋ ವೈಜ್ಞಾನಿಕವಾಗಿ ಕಷ್ಟಪಟ್ಟರೆ ಅವರು ಅಂಬೆ ಬಹಾರಲ್ಲಿ ತಗೋಬೋದು, ಮೃಗಬಹಾರಲ್ಲಿ ತಗೋಬೋದು, ಅವ್ರಿಗೆ ರೇಟ್ ಸಿಗುತ್ತೆ. ಹಸ್ತಬಹಾರಿನ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಆಗಸ್ಟ್ ಸೆಪ್ಟೆಂಬರಲ್ಲಿ ಹಣ್ಣುಗಳು ಬಿಡಿಸಿದ್ರೆ ಮಾವಿಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಮಾವಿನ ಪ್ರೊಡಕ್ಷನ್ಗೆ. ಸೊ ಮಾವು ಬಂದಾಗ ಬೇರೆ ಎಲ್ಲ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ದರ ಕುಸಿಯುತ್ತೆ. ಹಾಗಾಗಿ ಅಂದರೆ ಮುಖ್ಯವಾಗಿ ನಾನು ಮಾರುಕಟ್ಟೆ ತುಂಬ ಇಂಪಾರ್ಟೆಂಟ್ ಆದಾಗ ಮಾವಿಗೆ ಕೋಯಿನ್ಸೈಡ್ ಆಗದೆ ಇರ್ತಾರೆ, ಅವರು ಚಾಟ್ನಿ
ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ಮತ್ತು ಯಾವಾಗ ಚಾಟ್ನಿ ಮಾಡಬೇಕು ಅಂತೇಳಿದ್ರೆ, ಕಡ್ಡಾಯವಾಗಿ ಎಷ್ಟೋ ಸಲ ರೈತರು ತುಂಬ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತೇಳಿ 1 ವರ್ಷಕ್ಕೆ ಕ್ರಾಪ್ ಶುರು ಮಾಡಿಬಿಡ್ತಾರೆ. 1 ವರ್ಷ ಕ್ರಾಪ್ ಶುರು ಮಾಡಿದ್ರು ಅಷ್ಟೇ ಖರ್ಚಾಗುತ್ತೆ ಗಿಡಕ್ಕೆ, 2 ವರ್ಷ ಕ್ರಾಪ್ ಶುರು ಮಾಡಿದ್ರು ಅಷ್ಟೇ ಖರ್ಚಾಗುತ್ತೆ, ಸ್ಪ್ರೇ ಅಷ್ಟೇ ಆಗುತ್ತೆ, ಚಾಟ್ನಿ ಮಾಡೋಕ್ಕೆ ಅಷ್ಟೇ ದುಡ್ಡು ಖರ್ಚಾಗುತ್ತೆ, ಗ್ರೋತ್ ಹಾರ್ಮೋನ್ ಸಸ್ಯ ಪ್ರಚೋದಕಗಳನ್ನ ಖರ್ಚು ಮಾಡೋಕ್ಕೆ ಅಷ್ಟೇ ದುಡ್ಡು ಖರ್ಚಾಗುತ್ತೆ. ಹಾಗಾಗಿ ಖರ್ಚಾಗುತ್ತೆ. ಒಂದು 7ರಿಂದ 8 kg ಹಣ್ಣು ಬಿಡ್ಸೋಕ್ಕೆ ತುಂಬ ಕಷ್ಟಪಡಬೇಕು ಮೊದಲನೇ ವರ್ಷದಲ್ಲಿ. 2ನೇ ವರ್ಷದಲ್ಲಿ ಒಂದು 20-25 kg ಹಣ್ಣು ಬಿಡಿಸ್ಬೋದು. ಸೇಮ್ ಖರ್ಚು, 1.5 ಲಕ್ಷ 2 ಲಕ್ಷ ಖರ್ಚಾಗುತ್ತೆ. 20-25 ಹಣ್ಣುಗಳು 25 kg ಹಣ್ಣು ಬಿಡಿಸಿದಾಗ ಅವ್ರಿಗೆ ಕಾಸ್ಟ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ರೈತರುಗಳು 2 ವರ್ಷದ ನಂತರ ಚಾಟ್ನಿ ಮಾಡಬೇಕು, ಅದು ಅವರು ಪಾಲಿಸ್ಬೇಕಾಗುತ್ತೆ. ಯಾಕಂದ್ರೆ ನಾನು ತುಂಬ ಸಿಂಪಲ್ ಎಕನಾಮಿಕ್ಸ್ ಹೇಳಿದೆ, ಯಾಕೆಂದ್ರೆ ಅವ್ರ ಖರ್ಚು ಮ್ಯಾಚ್ ಆಗಲ್ಲ. ಅವ್ರಿಗೆ ಆ ಬ್ರೇಕ್ ಈವನ್ ಪಾಯಿಂಟ್ ಅಂದರೆ ಅವ್ರಿಗೆ ಮಾಡಿದ ದುಡ್ಡು ಅರ್ಧ ದುಡ್ಡು ಯಾವಾಗ ಸಿಗಬೇಕು ಅಂದರೆ 2 ವರ್ಷಕ್ಕೆ ಸಿಗುತ್ತೆ. 2 ವರ್ಷ 6 ತಿಂಗಳು, 2 ವರ್ಷ 8 ತಿಂಗಳು ಸಿಗುತ್ತೆ. ಅದು ಕಡ್ಡಾಯವಾಗಿ 2 ವರ್ಷಕ್ಕೆ ಮಾಡಬೇಕು. ಅಲ್ಲಿವರೆಗೆ ಗಿಡ ಚೆನ್ನಾಗಿ ನೋಡ್ಕೋಬೇಕು. ಹೆಂಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಜನಕ್ಕೆ ಎಗೇನ್ ಕ್ಯಾಶ್ ಕ್ರಾಪ್ ಇದು ದುಡ್ಡು ಕೊಡೋ ಬೆಳೆ ಅಂಥೇಳಿ ಒಂದು ಬೈಕ್ ಖರ್ಚು ಮಾಡ್ತಾರೆ, ಇನ್ನೊಂದು ಆಸೆಗಾಗಿ ಖರ್ಚು ಮಾಡ್ತಾರೆ. ಆಸೆಗಾಗಿ ಖರ್ಚು ಮಾಡ್ತಾರೆ, ಗಿಡ ತುಂಬ ಚೆನ್ನಾಗಿರಲಿ ಅಂತ ಕೊಡಬಾರ್ದೇ ಇರೋ ಫರ್ಟಿಲೈಸರ್, ಅವಶ್ಯಕತೆ ಇಲ್ಲದಿರೋ ಫರ್ಟಿಲೈಸರ್ ಕೊಡ್ತಾರೆ, ಅವಶ್ಯಕತೆ ಇಲ್ಲದಿರೋ ಪೆಸ್ಟಿಸೈಡ್ಸ್ಗಳನ್ನ ಹೊಡಿತಾರೆ. ಹಾಗಾಗಿ ಮೊದಲ 2 ವರ್ಷಗಳಲ್ಲಿ ನನ್ನ ಒಂದು 15 ವರ್ಷಗಳ ಒಂದು ಏನು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡ್ರೆ, ಏನೂ ಫರ್ಟಿಲೈಸರ್ ಆಗ್ತಾಯಿದ್ರು ಕೂಡ ದಾಳಿಂಬೆ ಏಕ ಬೆಳೆಯಾಗಿ ಬೆಳೆದರೆ ಏನೂ ಫರ್ಟಿಲೈಸರ್ ಆಗ್ತಾಯಿದ್ರೆ ಬರೀ ಬಯೋ ಫಾರ್ಮುಲೇಷನ್ಸ್ಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ಏನಾದರೂ ಕೂಡ ಫರ್ಟಿಲೈಸರ್ ಕೊಟ್ಕೊಬಂದರೂ ಕೂಡ ಸಾಕು ಸರ್. ಆದರೆ ನೀವು ಚಾಟ್ನಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ತುಂಬ ಡಿಮ್ಯಾಂಡ್ ಮಾಡುತ್ತೆ, ಅಂದರೆ ಅದರ ಪೂರೈಕೆ ಮಾಡಬೇಕು ಪೋಷಕಾಂಶಗಳನ್ನು. ಹಾಗಾಗಿ ಮೊದಲ 2 ವರ್ಷಗಳಲ್ಲಿ ಗಿಡಗಳ ಆರೈಕೆ ಮತ್ತು 2 ವರ್ಷಗಳ ನಂತರ ಅಂದರೆ ಹಣ್ಣಿಗೆ ಬಿಟ್ಟ ಮೇಲೆ ಗಿಡಗಳ ಆರೈಕೆ ತುಂಬಾ ಬೇರೆ ಬೇರೆ ವರ್ಷನ್ಸ್ ಇರುತ್ತೆ. ಇಲ್ಲಿ ಕಡಿಮೆ ಖರ್ಚಿರುತ್ತೆ, ಅಂದರೆ ರೋಗ ಮತ್ತು ಕೀಟದ ಬಾಧೆಯನ್ನು ನಿಯಂತ್ರಣ ಮಾಡಿಕೊಂಡು ಅಗತ್ಯ ಗಿಡನ ಹೇಳ್ತಾ ಇರುತ್ತೆ ನನಗೆ ಈ ಗೊಬ್ಬರ ಕೊಡಿ ಅಂತ, ಈ ನ್ಯೂಟ್ರಿಷನ್ ಕೊಡಿ ಅಂತ, ಅದಕ್ಕೆ ಮಾತ್ರ ಕೊಟ್ಕೊಂಡು 2 ವರ್ಷ ಆದಮೇಲೆ ಹಣ್ಣಿನ ಫಸಲನ್ನು ಜಾಸ್ತಿ ಮಾಡೋಕ್ಕೆ ಅವರು ಫರ್ಟಿಲೈಸರು ಮತ್ತು ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಂದರೆ ರೋಗ ಮತ್ತು ಕೀಟಗಳ ನಿಯಂತ್ರಣಗಳನ್ನ ಬಳಸ್ತಾ ಬಂದರೆ ಅವ್ರಿಗೆ ಆದಾಯವಾಗಿ ಮಾಡ್ಬೋದು. ಮತ್ತು ಇಲ್ಲಿ ತುಂಬ ಅಂದರೆ ನನಗೆ ಒಂದು 100-150 ಥರದ ಔಷಧಿಗಳನ್ನು ಬಳಸ್ತಾರೆ. ವೈಜ್ಞಾನಿಕವಾಗಿ ಅದು ಕೂಡ ಶಿಫಾರಸ್ಸಾಗಿದೆ. ಸಸ್ಯ ಪ್ರಚೋದಕಗಳು, ನಾನು ಬರೀ ಹೂ ಬಿಡಿಸೋಕ್ಕೆ ಒಂದು 5-6 ಸಸ್ಯ ಪ್ರಚೋದಕಗಳನ್ನ ಬಳಸ್ತಾರೆ. ಯಾಕೆ ನಾವು ಎಲ್ಲರೂ ಹೇಳ್ತಾರೆ ರೈತರುಗಳು ಅಂದರೆ ಮಾಮೂಲಿ ಏನು ನಮ್ಮ ಮನೆ ಹಿಂದೆ ದಾಳಿಂಬೆ ಬೆಳೆದಿರೋದು ಹಣ್ಣೆ ಬಿಡಲ್ಲ ಸರ್ ಅಂತಾರೆ. ಯಾಕೆಂದರೆ ಅದಕ್ಕೆ ಡಿಮ್ಯಾಂಡ್ ಇದೆ. ಅದು ಒಂದು 5-10 ಹಣ್ಣು ಬಿಡುತ್ತೆ, ಹುಳ ತಿನ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಾವು ಒಂದು ಗಿಡದಲ್ಲಿ 200 ಹಣ್ಣು ಬಿಡಿಸ್ತೀವಿ, 100 ಹಣ್ಣು ಬಿಡಿಸ್ತೀವಿ, ಮನೆ ಪಕ್ಕ ಇರೋದ್ರಲ್ಲಿ ಆಗ್ತದೆ. ಯಾಕೆಂದರೆ ಅದು ಅದರದೇ ಆದ ಒಂದು ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಸಸ್ಯ ಪ್ರಚೋದಕಗಳನ್ನು, ಬೇರೆ ಬೇರೆ ಸಸ್ಯ ಸಂರಕ್ಷಣೆ ಕೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಸ್ಯ ಪ್ರಚೋದಕಗಳು, ಪೋಷಕಾಂಶಗಳು, ಮೇಜರ್ ಪೋಷಕಾಂಶ NPK ಮತ್ತು ಲಘು ಪೋಷಕಾಂಶಗಳ ಬಳಕೆ ಮತ್ತು ಮಣ್ಣಿನ ಆರೋಗ್ಯವನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ರಿಪೀಟ್ ಮಾಡ್ತೀನಿ, ಮಣ್ಣಿನ ಆರೋಗ್ಯ ದಾಳಿಂಬೆ ಇಳುವರಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಅದಕ್ಕೋಸ್ಕರ ಮಣ್ಣಿನ ಆರೋಗ್ಯ ಅದನ್ನು ಸರಿ ಮಾಡಬೇಕು. ಮತ್ತು ಅದೇ ಹೇಳಿದೆ, ಸಸ್ಯ ಪ್ರಚೋದಕಗಳು, ಸಸ್ಯ ಸಂರಕ್ಷಕಗಳು, ಫರ್ಟಿಲೈಸರ್ಗಳು, ಈ ಎಲ್ಲವನ್ನು ನಾವು ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಒಂದು ಗಿಡಕ್ಕೆ 2 ವರ್ಷದ ನಂತರ 20 kg ಬೆಳೆ ತಗೋಬೋದು, ಅಂದರೆ ನಿಸ್ಸಂಶಯ ಸರ್. ದಾಳಿಂಬೆ ಬೆಳೆದಂತಹ ಅನೇಕ ಪ್ರದೇಶಗಳಲ್ಲಿ ದಾಳಿಂಬೆನ ಕಿತ್ತಾಕಿರೋದಕ್ಕೆ ಒಂದೇ ಕಾರಣ, ಅದು ಬ್ಯಾಕ್ಟೀರಿಯಾ ಅಂಗಮಾರಿ ರೋಗ ಅಲ್ವೇ. ಈಗ ಅದೇ ಬಹಳ ಮೇಜರ್ ಆಗಿರೋ ಸಮಸ್ಯೆ, ಮತ್ತು ಅದನ್ನು ಹತೋಟಿ ಮಾಡೋಕ್ಕಾಗದಲೇ ಇರೋ ರೀತಿಯಲ್ಲಿ ಬೆಳೆದ್ಬಿಟ್ಟಿದೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಈಗ ತಾವಿಬ್ಬರು ಹೇಳಬೇಕು, ಈಗ ಅದು ಬಾರದ ಹಾಗೆ ನಾವು ಯಶಸ್ವಿಯಾಗಿ ದಾಳಿಂಬೆ ಬೆಳಿಬೋದೇ? ಸರ್, ಖಂಡಿತವಾಗಿಯೂ ಬೆಳಿಬೋದು. ಇವತ್ತು ರೈತರಿಗೆ ದಾಳಿಂಬೆಲಿ ಅಂಗಮಾರಿ ಏನು ಬ್ಯಾಕ್ಟೀರಿಯಲ್ ಬ್ಲೈಟು ತುಂಬ ಕಾಡ್ತು, ತುಂಬ ಹೋರಾಟಗಳು ಮಾಡಿದ್ರು, ವಿಧಾನಸಭೆಯಲ್ಲೆಲ್ಲ ಹೋರಾಟ ಆಯ್ತದು. ಅಂಥ ಒಂದು ರೋಗನ ಇವತ್ತು ರೈತರು ಯಶಸ್ವಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವತ್ತಿನ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಸೊರಗು ರೋಗ ಮತ್ತು ಹಣ್ಣು ಕೊರಕ ಕಾಯಿ ಕೊಳೆ ರೋಗ ತುಂಬ ಜಾಸ್ತಿ ಆಗ್ತಾ ಇದೆ. ಅದರ ಬಾಧೆ ಜಾಸ್ತಿ ಆಗ್ತಾ ಇದೆ. ಬ್ಯಾಕ್ಟೀರಿಯಲ್ ಬ್ಲೈಟ್ಗಿಂತ ಇವತ್ತು ಈ ರೋಗ ಅದಕ್ಕೆ ಅವ್ರಿಗೆ ಪದ್ಧತಿಗಳನ್ನು, ವಿವಿಧ ಪದ್ಧತಿಗಳನ್ನು ಅವರು ಡೆವಲಪ್ ಮಾಡ್ತಾ ಬಂದು ಅಂಗಮಾರಿ ರೋಗನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಅಂದರೆ ಮೈಸೂರಿನ ಭಾಗದ ರೈತರು ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಆಗೋದಿರಬೇಕು ಅಂತ ಹೇಳಿದ್ರೆ, ಹಣ್ಣು ಕೊಳೆ ರೋಗ ತುಂಬ ಇಲ್ಲಿ ಜಾಸ್ತಿ. ಯಾಕೆಂದರೆ ಬೇರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಇಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ವಾತಾವರಣದ ಆರ್ದ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಕಾಯಿ ಕೊರಕ ಅಂದರೆ ಕೊಲೆಟೋಟ್ರೈಕಮ್ ಆಲ್ಟರ್ನೇಟಿವ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 30-40% ಲಾಸ್ ಇವತ್ತು ಕಾಯಿ ಕೊಳೆ ರೋಗ, ಹಣ್ಣು ಕೊಳೆ ರೋಗದಿಂದ ಆಗ್ತಾ ಇದೆ. ಹಾಗಾಗಿ 3 ರೋಗಗಳು ಸರ್, ಒಂದು ಸೊರಗು ರೋಗ, ಇನ್ನೊಂದು ಹಣ್ಣು ಕೊಳೆ ರೋಗ ಮತ್ತು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಕ್ಯಾರೆ ರೋಗ ಅಂತ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಈ 3 ರೋಗಗಳನ್ನು ನಿರ್ವಹಣೆ ಖಂಡಿತವಾಗಿ ಮಾಡ್ಬೋದು, ರೈತರು ಮಾಡ್ತಾ ಇದ್ದಾರೆ. ಆದರೆ ವಾತಾವರಣವನ್ನು ಸೂಕ್ಷ್ಮವಾಗಿ ಗಮನಿಸಿ ದಾಳಿಂಬೆ ಕೃಷಿಯನ್ನು ಮಾಡಬೇಕು. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಹೂ ಬರೋದಕ್ಕೂ ಕೂಡ ವಾತಾವರಣದ ತುಂಬ ಇಂಪಾರ್ಟೆಂಟ್. ಸಪೋಸ್ ನೀವು ಚಾಟ್ನಿ ಮಾಡಿರ್ತೀರಿ, ಹೂ ಬರೆಸ್ಬೇಕು ಅಂತ ಮಳೆ ಬಂತು,
ಚಾಟ್ನಿ ಮಾಡಿ ಮೋಡ ಮುಚ್ಕೊಂತು. ನಮ್ಮ ಮಣ್ಣಲ್ಲಿ ಪೋಷಕ ಅಂದರೆ ಒಂದಷ್ಟು ಮೈಕ್ರೋನ್ಯೂಟ್ರಿಯೆಂಟ್ ಇಲ್ಲ. ಅಂದರೆ ಇವು ಕೂಡ ಹೂ ಬರ್ಸೋಕ್ಕೆ ಕಾಯಿ ಕಚ್ಚಕ್ಕೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ವಾತಾವರಣ. ಮತ್ತು ರೋಗ ಬರ್ಸೋಕ್ಕೆ ವಾತಾವರಣ ತುಂಬ ಇನ್ಫ್ಲೂಯೆನ್ಷಿಯಲ್. ಮಳೆ, ಮೋಡ ಮುಚ್ಕೊಳ್ಳೋದು, ರಿಲೇಟಿವ್ ಹ್ಯುಮಿಡಿಟಿ, ಅವನ್ನು ರೈತರು ಸೂಕ್ಷ್ಮವಾಗಿ ಗಮನಿಸಿ ಮಾಡಿದ್ರೆ ಖಂಡಿತವಾಗಿಯೂ ಮಾಡ್ಬೋದು ಸರ್, ಖಂಡಿತವಾಗಿ ಮಾಡ್ಬೋದು. ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮಂಜುನಾಥ್? ನಮ್ಮ ರೈತ ಬಾಂಧವ್ರಿಗೆ ಹೇಳೋದಂದರೆ ದಾಳಿಂಬೆ ಕೃಷಿನ ಖಂಡಿತವಾಗ್ಲೂ ಮಾಡಿ. ಬೆಳೆಯ ವೈವಿಧ್ಯತೆ ಬಹಳ ಮುಖ್ಯ. ಒಂದೇ ಬೆಳೆ, ಬಾಳೆ ಅಂದರೆ ವರ್ಷ ಆನಗಟ್ಟೆ ಬಾಳೆ ಬೆಳೆಯೋದು, ತರಕಾರಿ ಅಂದರೆ ತರಕಾರಿನೇ ಬೆಳೆಯೋದು ಅವು ಖಂಡಿತವಾಗ್ಲೂ ಬೇಡ. ಬೆಳೆ ವೈವಿಧ್ಯತೆ ಇರಲಿ, ಮತ್ತು ಲಾಭನೂ ಅದೇ ರೀತಿನ ನಮ್ಮ ರೈತರು ತಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈ ಬೆಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರಬೇಕಂತ ನಾನು ಕೋರ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಡಾಕ್ಟರ್ ಮಂಜುನಾಥ್ ಅವರೇ? 9911219697 ಸರ್. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 9911219697. ಇನ್ನೂ ಒಂದು ಸರಿ ಹೇಳ್ಬಿಡಿ. 9911219697. ತಮ್ಮದು ಮಂಜುನಾಥ್ ಅಂಗಡಿ ಅವರೇ? ನನ್ನ ಮೊಬೈಲ್ ನಂಬರ್ 9448999920. ಇನ್ನೊಂದು ಸರಿ. 9448999920. ಇನ್ನೂ ಒಂದು ಸರಿ ಹೇಳ್ಬಿಡಿ. 9448999920. ಒಳ್ಳೆಯದು ಮಂಜುನಾಥ್ ಅಂಗಡಿ ಅವರೇ. ಧನ್ಯವಾದಗಳು ಮಂಜುನಾಥ್ ಅವರೇ, ಇದುವರೆಗೂ ದಾಳಿಂಬೆ ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ದಾಳಿಂಬೆ ಬೇಸಾಯ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮೈಸೂರು ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ಬರುವ ವಾರ ಕೀಟ ಸಮೀಕ್ಷೆ ಮತ್ತು ನಿರ್ವಹಣೆಗೆ ಮೋಹಕ ಹಾಗೂ ಬೆಳಕಿನ ಬಲೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಕೆ ರಾಮೇಗೌಡ ಹಾಗೂ ತುಮಕೂರಿನ ಕೆಂಪ್ಯಾನ್ ಬಯೋ ಆಗ್ರೋ ಸಂಸ್ಥೆಯ ವಿಜಯ್ ತಾರ್ಯ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು